ಜಸ್ಟ್ ಒಂದು ಬ್ರೀಫ್ ಆಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ಬೇಕಾದ್ರೆ ಇವತ್ತು ವೆಸ್ಟೀಜ್ ಕಂಪನಿದು ವಿಷನ್ ಅಂತ ನೋಡಿರ್ಬೋದು. ವಿಷನ್ ಇದು ಅಗ್ರಿ ಪ್ರಾಡಕ್ಟ್ಸ್ ಏನು ಕ್ಯಾಟಗರಿ ಇದೆಯಲ್ಲ, ಇದು ಕಂಪನಿದು ವಿಷನ್ ಅಂತ ತೋರಿಸುತ್ತೆ. ಯಾಕೆ ಹೇಳ್ಬೇಕಾದ್ರೆ ಇಮ್ಯಾಜಿನ್ ಎಷ್ಟೋ ಕಂಪನೀಸ್ ಇದಾವೆ ಖಾಲಿ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಕೆಲವರು ಖಾಲಿ FMCG ಪ್ರಾಡಕ್ಟ್ಸ್ ಇದೆ. ಕೆಲವು ಕಂಪನೀಸ್ ಅಲ್ಲಿ ಬೇರೆ ಬೇರೆ ರೀತಿದು ಕ್ಯಾಟಗರಿ, ಸರ್ಟನ್ ಕ್ಯಾಟಗರೀಸ್ ಇದು ಮಾತ್ರ ಪ್ರಾಡಕ್ಟ್ಸ್ ಇದೆ. ಬಟ್ ವೆಸ್ಟೀಜ್ ಅನ್ನೋ ಕಂಪನಿಯಲ್ಲಿ ನೀವು ಯಾವುದೇ ಫೀಲ್ಡ್ ತಗೊಳ್ಳಿ, ವಿ ಹ್ಯಾವ್ ಆಲ್ಮೋಸ್ಟ್ ಐ ಕ್ಯಾನ್ ಸೇ ಪ್ರಾಮಿನೆಂಟ್ ಕ್ಯಾಟಗರೀಸ್ ಅಲ್ಲಿ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಅಂಡ್ ಸ್ಪೆಷಲಿ ಅಗ್ರಿಕಲ್ಚರ್ ಅಲ್ಲಿ ಯಾಕೆ ಈ ಕಂಪನಿಯವರು ಪ್ರಾಡಕ್ಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಹೇಳ್ಬೇಕಾದ್ರೆ, ನಿಮ್ಗೆ ಗೊತ್ತಿರದೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಐ ಕ್ಯಾನ್ ಸೇ ಮೋರ್ ದನ್ 50% ದ ಏರಿಯಾ, ರೈಟ್, 50% ಜನರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೆಚ್ಚಿನವರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ರೈಟ್. ಇವಾಗ ನೀವು ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ರೀತಿ ಬೇರೆ ಬೇರೆ ಟೈಪ್ ಇದು ಪ್ರಾಡಕ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಓಕೆ, ಯಾರಿಗೆಲ್ಲ ಇನ್ಫಾರ್ಮೇಶನ್ ಇದೆ, ಯಾರೆಲ್ಲ ಎಜುಕೇಟೆಡ್ ಇದ್ದಾರೆ, ಅವ್ರು ಅದರಲ್ಲಿ ಓಕೆ ಬಿಸ್ನೆಸ್ ಮಾಡ್ತಾರೆ, ಬೆಳಿತಾರೆ, ಇನ್ಕಮ್ ಅರ್ನ್ ಮಾಡ್ತಾರೆ. ಬಟ್ ವೆಸ್ಟೀಜ್ ಅವರು ಥಿಂಕ್ ಮಾಡಿದ್ರೆ ಏನಂದ್ರೆ, ಓಕೆ, ನಾವು ಅಗ್ರಿಯಲ್ಲೂ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡುವ, ಸೋ ದ್ಯಾಟ್ ಯಾರು ಎಲ್ಲ ರೈತರು ಇರ್ತಾರಲ್ಲ, ಫಾರ್ಮರ್ಸ್ ಇರ್ತಾರಲ್ಲ, ಅವರಿಗೆ ಸಹ ಒಳ್ಳೆ ಬೆಳೆ ತೆಗಿಬಹುದು. ದಟ್ ಈಸ್ ಒನ್ ಥಿಂಗ್, ದಟ್ ಈಸ್ ಅ ಬೇಸಿಕ್ ಥಿಂಗ್. ಓಕೆ, ದಟ್ ಈಸ್ ಅ ಬೇಸಿಕ್ ಥಿಂಗ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಇವನ್ ಫಾರ್ಮರ್ಸ್ ಕೂಡ ಇನ್ಕಮ್ ಅರ್ನ್ ಮಾಡ್ಬೋದು. ಜಸ್ಟ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ, ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ, ಅದನ್ನು ಪ್ರಮೋಟ್ ಮಾಡೋದ್ರಿಂದ ಅವ್ರದ್ದು ಇನ್ಕಮ್ ಅನ್ನು ಇನ್ಕ್ರೀಸ್ ಮಾಡಬಹುದು. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ why we are working on agri products, right? So details regarding agri products, all those things will be told in coming slides. So yes, why agri products? Okay, especially why Vestige idu especially products ಬಗ್ಗೆ ಹೇಳಬೇಕಾದ್ರೆ, we are dealing with organic products. ಯಾಕೆ organic products? One second. Yes, why organic products? ಸಿ, ನಿಮ್ಗೆ ಗೊತ್ತಿದೆ ಇವತ್ತು ಯಾವುದೆಲ್ಲ ಪ್ರತಿಯೊಂದರಲ್ಲೂ ಪೊಲ್ಯೂಷನ್ ಇದೆ, ಓಕೆ, ರೈಟ್. ಪ್ರತಿಯೊಂದರಲ್ಲೂ ಕೆಮಿಕಲ್ ಇದೆ. ನೀವು ವಾಟರ್ ತಕೊಳ್ಳಿ ಅಥವಾ ಗಾಳಿ ತಕೊಳ್ಳಿ ಅಥವಾ ಸಾಯಿಲ್ ಇರ್ಲಿ, ಯಾವುದು ಕೂಡ ಪೊಲ್ಯೂಟ್ ಆಗದೇ ಇರುವಂತದ್ದು ಯಾವುದೂ ಇಲ್ಲ, ರೈಟ್. ಅಂಡ್ ದಿನ ಹೋಗ್ತಿದ್ದಾಗೇನೆ ರೈತರು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅಂಡ್ ಕೆಮಿಕಲ್ಸ್ ಹೆಚ್ಚು ಯೂಸ್ ಆದಾಗೇನೆ ಏನಾಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ವಾಟರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ತೇವೆ, ಅದು ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರ್ಬೋದು, ಮಳೆ ಬರುತ್ತೆ, ರೈಟ್. ಮಳೆ ಬರುವಾಗ ನೆರೆ ಆಗುತ್ತೆ. ನೆರೆ ಆಗುವಾಗ ಏನಾಗುತ್ತೆ, ಈ ಕೆಮಿಕಲ್ಸ್ ಏನು ಹೊಲದಲ್ಲಿ ಇರುತ್ತೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಗ್ರೌಂಡ್ ವಾಟರ್ ಲೆವೆಲ್ಗೆ ಸಹ ಎಫೆಕ್ಟ್ ಆಗುತ್ತೆ, right? There are many reasons, side effects, or I can say ಏನ್ ಹೇಳ್ಬೋದು, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ರೀತಿದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ why agri products? To expand our network in rural area also, right? So these are the basic things. And coming to the product category, right, we have almost 3 categories of product. 3 category products idave namadra. First thing is that plant protection, ಅದರಲ್ಲಿ ಅಗ್ರಿ ಬಯೋ ಫಂಜಿಸೈಡ್ ಆರ್ ಅಗ್ರಿ ಪ್ರೋಟೆಕ್ ಅಂತ, ರೈಟ್. ಕರ್ನಾಟಕದಲ್ಲಿ ಸ್ಪೆಷಲಿ ಇನ್ ಕರ್ನಾಟಕ ವಿ ಕಾಲ್ ಇಟ್ ಇನ್ ದ ನೇಮ್ ಆಫ್ ಅಗ್ರಿ ಪ್ರೋಟೆಕ್, ರೈಟ್. ಅದರ್ ದೆನ್ ಕರ್ನಾಟಕ, ಸ್ಪೆಷಲಿ ಇಫ್ ಯು ಗೋ ಟು ಆಂಧ್ರ ಪ್ರದೇಶ್ ಅಥವಾ ನಿಯರ್ ಬೈ ಪ್ಲೇಸಸ್ಗೆಲ್ಲ ಹೋದ್ರೆ ಅಲ್ಲಿ ನಿಮ್ಗೆ ಅಗ್ರಿ ಬಯೋ ಫಂಜಿಸೈಡ್ ಪ್ರಾಡಕ್ಟ್ಸ್ ಎರಡು ಸೇಮ್, ಪ್ಯಾಕಿಂಗ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಓಕೆ. ನ್ಯೂಟ್ರಿಷನ್ ಕ್ಯಾಟಗರಿಗೆ ಬರುವಾಗ ನಮ್ಮ ಹತ್ರ 5 ರೀತಿ ಪ್ರಾಡಕ್ಟ್ಸ್ ಇದಾವೆ. Agri Humic, Agri Granules, Agri Moss, Agri Nanotech, Agri Gold. Agri Gold is not available in Karnataka, right? Karnatakadalli Agri Gold available illa. Next category barodu activator. ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಫಸ್ಟ್ ಥಿಂಗ್ ಇಸ್ ದಟ್ Agri 82. Agri 82 ಬಗ್ಗೆ ಮಾತಾಡ್ಬೇಕಾದ್ರೆ, ಸಿ, ಫಸ್ಟ್ ಆಫ್ ಆಲ್ ಇಟ್ ಕಂಟೈನ್ಸ್, ಇದರ ಹೆಸರು ಏನ್ ಇಂಡಿಕೇಟ್ ಮಾಡುತ್ತಲ್ಲ ಅದೇ ರೀತಿ ಇಟ್ ಹ್ಯಾಸ್ ಗಾಟ್ 82% ಆಕ್ಟಿವ್ ಕಾಂಪೊನೆಂಟ್ಸ್, ಓಕೆ. 82% ಆಕ್ಟಿವ್ ಕಾಂಪೊನೆಂಟ್ಸ್. ಈ ಆಕ್ಟಿವ್ ಕಾಂಪೊನೆಂಟ್ಸ್ ಇದು ಯೂಸ್ ಎಂತ, ಅಥವಾ Agri 82 ಅನ್ನು ಯೂಸ್ ಮಾಡೋದ್ರಿಂದ ಇದು ಯಾವ ರೀತಿ ನಮ್ದು ಕ್ರಾಪಿಗೆ ಹೆಲ್ಪ್ ಆಗುತ್ತೆ, ಅದರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಫಸ್ಟ್, ಇಟ್ ಹೆಲ್ಪ್ಸ್ ಆಸ್ ಅನ್ ಆಕ್ಟಿವೇಟರ್. ವಾಟ್ ಯು ಮೀನ್ ಬೈ ಆಕ್ಟಿವೇಟರ್? ಸಿ, ವೆರಿ ಸಿಂಪಲ್ ಥಿಂಗ್. ಇವಾಗ ನೀವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ, ಓಕೆ, ಅದು 100% ಆಗಿ ಯೂಸ್ ಆಗೋದಿಲ್ಲ, ಓಕೆ. ಕೆಲವೆಲ್ಲ ವೇಸ್ಟ್ ಆಗಿ ಹೋಗುತ್ತೆ, ರೈಟ್.
ಅಂಡ್ ನಿಮ್ದು ಪೆಸ್ಟಿಸೈಡ್ಸ್ ಆಗಿರ್ಬೋದು, ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಅದು ಏನ್ ಹೇಳ್ಬೇಕು, ಫಾರ್ ಎಕ್ಸಾಂಪಲ್ ಅದು ಆಕ್ಟಿವಿಟಿ ಅದರದ್ದು 100% ಕೊಡ್ಲಿಕ್ಕೆ ಆಗೋದಿಲ್ಲ, ಅದು ವೇಸ್ಟ್ ಆಗಿ ಹೋಗುತ್ತೆ. ಬೈ ಯೂಸಿಂಗ್ ಅಗ್ರಿ 82 ಅಲಾಂಗ್ ವಿತ್ ಅದರ್ ಪ್ರಾಡಕ್ಟ್ಸ್, ಇಟ್ ವಿಲ್ ಇನ್ಕ್ರೀಸ್ ಅದರದ್ದು ಅದನ್ನು ಆಕ್ಟಿವೇಟ್ ಮಾಡಿ ಕೊಡುತ್ತೆ. ಸೊ ದಟ್ ಫಾರ್ ಎಕ್ಸಾಂಪಲ್ ನೀವು ಇಷ್ಟೇ ಪ್ರಮಾಣದ್ದು ಏನೇ ಒಂದು ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ್ರೆ ಅದು 100% ಗಿಡಕ್ಕೆ ರೀಚ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಆಸ್ ಅ ಸ್ಪ್ರೆಡರ್, ನಿಮ್ಗೆ ಸಹ ಗೊತ್ತಿರ್ಬೋದು, ನೀವು ಯಾವುದೇ ರೀತಿಯಾದಂತ ಪ್ರಾಡಕ್ಟ್ಸ್ ಅನ್ನು ಸ್ಪ್ರೇ ಮಾಡಿ, ಓಕೆ, ಎಸ್ಪೆಷಲಿ ನಿಮ್ ಫೀಲ್ಡ್ ಗೆ ಸ್ಪ್ರೇ ಮಾಡುವಾಗ ನಮ್ಗೆ ಗೊತ್ತಿದೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ, right? So by using Agri 82 along with other products, it helps in spreading the ingredient, right? ಅದು ಸ್ಪ್ರೆಡ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ವೆಟರ್ ಬಗ್ಗೆ ಹೇಳ್ಬೇಕಾದ್ರೆ, ಸಿ ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್. ಸಿ ನಾವು ಯಾವಾಗ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಅಪ್ಲೈ ಮಾಡುವಾಗ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ನಾರ್ಮಲಿ ಅದು ಬೇಗನೆ ಡ್ರೈ ಆಗಿ ಹೋಗುತ್ತೆ. ಓಕೆ, ನಾರ್ಮಲಿ ಅದು ಬೇಗನೆ ಡ್ರೈ ಆಗಿ ಹೋಗುತ್ತೆ. ಸೊ ಇದು ಅಗ್ರಿ 82 ಏನ್ ಮಾಡುತ್ತೆ ಅಂತ ಹೇಳ್ಬೇಕಾದ್ರೆ, ಅದು ಮಾಯಿಶ್ಚರ್ ಕಂಟೆಂಟ್ ಅನ್ನು ಮೇಂಟೈನ್ ಮಾಡುತ್ತೆ. ಈ ಅಗ್ರಿ ವೆಟರ್ ಜೊತೆ ಇನ್ನೊಂದು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ದಟ್ ಈಸ್ ವಾಟರ್ ಅಬ್ಸಾರ್ಪ್ಷನ್. ಓಕೆ, ವಾಟರ್ ಅಬ್ಸಾರ್ಪ್ಷನ್ ಬಗ್ಗೆ ಹೇಳ್ಬೇಕಾದ್ರೆ, ನೀವು ನಾರ್ಮಲಿ ಅಗ್ರಿ 82 ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಹೇಳ್ಬೇಕಾದ್ರೆ, ನಿಮ್ಮ ವಾಟರ್ ಇದ್ದು ವಾಟರ್ ಅಬ್ಸಾರ್ಪ್ಷನ್ ಏನ್ ಹೇಳ್ಬೇಕು, ವಾಟರ್ ರಿಟೆನ್ಷನ್ ಏನು ಹೇಳ್ತೇವಲ್ಲ ಪ್ರಾಪರ್ಟಿ, ಅದು ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗಿಡಕ್ಕೆ 7 ದಿನಕ್ಕೊಮ್ಮೆ ನೀರ್ ಹಾಕೋದಾದ್ರೆ, ಬೈ ಯೂಸಿಂಗ್ ಅಗ್ರಿ 82, ಓಕೆ, ಯು ಕ್ಯಾನ್ ಇನ್ಕ್ರೀಸ್ ಇಟ್ ಟು 10 days. ಓಕೆ, ಖಾಲಿ ಅಗ್ರಿ 82 ಅನ್ನೇ ಯೂಸ್ ಮಾಡೋದ್ರಿಂದ ಓಕೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಐ ವಿಲ್ ಬಿ ಟೆಲಿಂಗ್ ಯು ಲೇಟರ್. ಬಟ್ ಅಗ್ರಿ 82 ಯೂಸ್ ಮಾಡೋದ್ರಿಂದ ನೀವು ನೀರಿನ ಪ್ರಮಾಣ ಯೂಸ್ ಮಾಡೋದನ್ನು ಕಮ್ಮಿ ಮಾಡಬಹುದು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, it makes uniform solution, right? ಇವಾಗ ನೋಡಿ, ಫಾರ್ಮರ್ಸ್ ಅವರು ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಬೆಸ್ಟ್ ಎಕ್ಸಾಂಪಲ್ ಇಸ್ ಪೆಸ್ಟಿಸೈಡ್ಸ್ ಎಕ್ಸಾಂಪಲ್ ತಗೊಳ್ಳೋ. ಓಕೆ, ಇಮ್ಯಾಜಿನ್ ನಿಮ್ ಕ್ರಾಪ್ ಗೆ ಯಾವ್ದೊಂದು ಡಿಸೀಸ್ ಬಂದಿದೆ. ಓಕೆ, ಫಾರ್ಮರ್ಸ್ ಏನ್ ಮಾಡ್ತಾರೆ, ಅದನ್ನು ನೀರಿಗೆ ಹಾಕ್ತಾರೆ, ಸ್ಪ್ರೇ ಮಾಡ್ತಾರೆ. ಓಕೆ, ಸ್ಪ್ರೇ ಮಾಡಿದ ನಂತರನು ಕೆಲವೊಮ್ಮೆ ಕಂಟ್ರೋಲ್ ಬರೋದಿಲ್ಲ. ಯಾಕೆ ಗೊತ್ತಾ? ಈ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಏನಾಗುತ್ತೆ, ಅದು ಸಾಲ್ಯುಬಲ್ ಆಗೋದಿಲ್ಲ. ಅಂದ್ರೆ ವಾಟರ್ ಅಲ್ಲಿ ಈಸಿಲಿ ಡಿಸಾಲ್ವ್ ಆಗೋದಿಲ್ಲ. ಓಕೆ, ಅದು ಕೆಳಗೆ ಹೋಗಿ ಸೆಟ್ಲ್ ಆಗೋದ್ರಿಂದ ಏನಾಗುತ್ತೆ, ನಾವು ಸ್ಪ್ರೇ ಮಾಡುವಾಗ ಅದು ಈಕ್ವಲ್ ಪೋರ್ಷನ್ ಅಲ್ಲಿ ಎಂತ ಹೇಳುದು, ಕಾನ್ಸಂಟ್ರೇಷನ್ ಎಲ್ಲ ಕಡೆನೂ ಸಿಗೋದಿಲ್ಲ. ಓಕೆ, ಸೊ ದಟ್ ಈಸ್ ವೈ ಬೈ ಯೂಸಿಂಗ್ ಅಗ್ರಿ 82 ಅಲಾಂಗ್ ವಿತ್ ನೀವು ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಪ್ರಾಡಕ್ಟ್ ಜೊತೆ ಯೂಸ್ ಮಾಡೋದ್ರಿಂದ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನು ಪ್ರಿಪೇರ್ ಮಾಡಿ ಕೊಡುತ್ತೆ. ಓಕೆ, ಎಂಟೈರ್ ಸೊಲ್ಯೂಷನ್ ಅಲ್ಲಿ ಕಾನ್ಸಂಟ್ರೇಷನ್ ಅನ್ನು ಸೇಮ್ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ವಾಟ್ ಇಟ್ ಮೀನ್ಸ್, ದಟ್ ಯೂನಿಫಾರ್ಮ್ ಸೊಲ್ಯೂಷನ್, ರೈಟ್? ನೆಕ್ಸ್ಟ್ ಇನ್ನೊಂದು ಆಡ್ ಮಾಡ್ಬೇಕು ಹೇಳ್ಬೇಕಾದ್ರೆ, ಸಿ ಗುಡ್ ಪೆನೆಟ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸಿ ಆಸ್ ಐ ಟೋಲ್ಡ್, ಅಗ್ರಿ 82 ಇದೆಯಲ್ಲ, ಇದು ವೆಟರ್ ಆಗಿ ವರ್ಕ್ ಆಗುತ್ತೆ ಅಂಡ್ ವಾಟರ್ ಅಬ್ಸಾರ್ಪ್ಷನ್ ಕೂಡ ಇನ್ಕ್ರೀಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಿ ಯಾವಾಗ ಸಾಯಿಲ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತಲ್ಲ, ಅವಾಗ ಸಾಯಿಲ್ ಲೂಸ್ ಆಗುತ್ತೆ, ರೈಟ್? ಸಾಯಿಲ್ ಲೂಸ್ ಆಗುವಾಗ ಏನಾಗುತ್ತೆ, ರೂಟ್ಸ್ ಗೆ ಡೀಪ್ ಆಗಿ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಈಸಿಲಿ ಡೀಪ್ ಆಗಿ ಹೋಗ್ಬೋದು. ಯಾವಾಗ ರೂಟ್ಸ್ ಡೀಪ್ ಆಗಿ ಹೋಗುತ್ತಲ್ಲ, ಪ್ಲಾಂಟ್ ಗೆ ತುಂಬಾ ನ್ಯೂಟ್ರಿಷನ್ ಹೆಚ್ಚಾಗಿ ಸಿಗುತ್ತೆ. ಯಾಕೆ ನ್ಯೂಟ್ರಿಷನ್ ಹೆಚ್ಚು ಸಿಗುತ್ತೆ, ಐ ವಿಲ್ ಬಿ ಡಿಸ್ಕಸಿಂಗ್ ಯು ಹ್ಯೂಮಿಕ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದರ ಬಗ್ಗೆ ಹೇಳ್ತೇನೆ. ಓಕೆ, ರೂಟ್ ಡೀಪ್ ಆಗಿ ಹೋದಷ್ಟು ಪ್ಲಾಂಟ್ ಗೆ ಹೇಗೆ ಬೆನಿಫಿಟ್ ಆಗುತ್ತೆ, ಅದು ನಾನು ಹ್ಯೂಮಿಕ್ ಎಕ್ಸ್ಪ್ಲೇನ್ ಮಾಡುವ ಹೇಳ್ತೇನೆ, ರೈಟ್? ಸೊ ದಟ್ ಈಸ್ ಅಬೌಟ್ ದ ಡೀಪ್ ಪೆನೆಟ್ರೇಷನ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ pH ಬ್ಯಾಲೆನ್ಸ್, ರೈಟ್? ಸಿ ನಿಮ್ಗೆ ಸಹ ಗೊತ್ತಿರ್ಬೋದು, ಸಿ ಏನ್ ಹೇಳ್ಬೇಕು, pH ಅಂತ ಒಂದು, ಐ ಡೋಂಟ್ ನೋ ಹೌ ಟು ಸೇ ಇಟ್ ಇನ್ ಕನ್ನಡ, ಬಟ್ ಸಿ ಆಲ್ಕಲೈನ್ ಅಂತ ಅಥವಾ ಅಸಿಡಿಕ್ ಅಂತ, ಅದು ವರ್ಡ್ ನಂಗೆ ಗೊತ್ತಿಲ್ಲ. ಸಿ ಆಲ್ಕಲೈನ್ ಅಸಿಡಿಕ್ ಅಂತ ಒಂದು ಇರುತ್ತೆ, ರೈಟ್? ಬೇಸ್ ಅಂತ ಇರುತ್ತೆ, ರೈಟ್? ಸಿನ್ಸ್ ವಿ ಆರ್ ಯೂಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ನಿಮ್ದು ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇದು ಯೂಸ್ ಮಾಡ್ತಾ ಏನಾಗುತ್ತೆ, ಅಸಿಡಿಕ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಸಾಯಿಲ್ ಅಲ್ಲಿ ಸಹ ಅದರದ್ದು ಅಸಿಡಿಕ್ ಕಂಟೆಂಟ್ ಅಂತ ಏನಿರುತ್ತಲ್ಲ, ಸೊ ಅದು ಇನ್ಕ್ರೀಸ್ ಆಗೋದ್ರಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಓಕೆ, ಅಸಿಡಿಕ್ ಕಂಟೆಂಟ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ,
ನೀವು ಯಾವುದೇ ರೀತಿಯಾದಂತ ಫರ್ಟಿಲೈಸರ್ಸ್ ಅಪ್ಲೈ ಮಾಡ್ತಿರ್ತೀರಾ, ಅದು ಆರ್ಗ್ಯಾನಿಕ್ ಇರ್ಲಿ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಲಿ, ಅದು ಗಿಡಕ್ಕೆ ಎಬ್ಸಾರ್ಬ್ ಆಗೋದಿಲ್ಲ ಅದು. ಇಮ್ಯಾಜಿನ್ ಎಸಿಡಿಕ್ ಕಂಟೆಂಟ್ ಇಷ್ಟೇ ಪ್ರಮಾಣ, ಪಿ ಎಚ್ ಲೆವೆಲ್ ಇಷ್ಟೇ ಪ್ರಮಾಣದಲ್ಲಿ ಇರ್ಬೇಕಂತ ಇರುತ್ತೆ. ಅದು ಕ್ರಾಸ್ ಆದ ನಂತರ ಏನಾಗುತ್ತೆ, ನೀವು ಇಮ್ಯಾಜಿನ್ ಯೂರಿಯಾ ಹಾಕಿದ್ರು ಕೂಡ ಅಷ್ಟೇ, ಯೂರಿಯಾ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದು ಗಿಡಕ್ಕೆ ರೀಚ್ ಆಗೋದಿಲ್ಲ. ಸೊ ಪಿ ಎಚ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಅಂಡ್ Agri 82 ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಪಿ ಎಚ್ ಬ್ಯಾಲೆನ್ಸ್. ಸರ್ ಇಟ್ಸ್ ಜಸ್ಟ್ ಲೈಕ್ ಒಬ್ಬ ಹ್ಯೂಮನ್ ಬಾಡಿಗೆ ಲೈಕ್ acidity ಕಂಟೆಂಟ್ ಜಾಸ್ತಿ ಆದ್ಮೇಲೆ ಪ್ರಾಪರ್ ಡೈಜೆಷನ್ ಎಲ್ಲ ಆಗೋದಿಲ್ಲ ಅಂತದ್ದು. ಎಕ್ಸಾಕ್ಟ್ಲಿ, ಇಟ್ ವರ್ಕ್ಸ್ ಲೈಕ್ ಅಲೋವೆರಾ, ಐ ಕ್ಯಾನ್ ಸೇ. ಎಸ್. ಅಂಡ್ ಲೈಕ್ ರಾಯಜಿಲ್ ಹೇಳಿದರೆ ಸರ್, ಲೈಕ್ ಏನಂದ್ರೆ ಆಮ್ಲಗಳು, ಪ್ರತ್ಯಮ್ಲಗಳು, ಸಮಥಿಂಗ್ ಲೈಕ್ ದಟ್, ಅಂಡ್ ಲವಂಗಗಳು ಅಂತ, ಪಿ ಎಚ್ ಅಂದ್ರೆ ಆಲ್ಕಲೈನ್. ಓಕೆ ಐಡಿಯಾ. ಓಕೆ, ಫೈನ್. ಯಾ, ಸೊ ಇನ್ನೊಂದು ಪಾಯಿಂಟ್ಸ್ ಆಡ್ ಮಾಡ್ಬೇಕಂದ್ರೆ ಇದರಲ್ಲಿ ಆಂಟಿ ಕೊರೋಸಿವ್ ಪ್ರಾಪರ್ಟಿ ಇದೆ. ಆಂಟಿ ಕೊರೋಸಿವ್ ಪ್ರಾಪರ್ಟಿ ಹೇಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೀವು one second. See, if you have any questions, you can ask at the end, right? So ಏನಾದ್ರೂ ಕ್ವಶನ್ಸ್ ಇದ್ರೆ ಲಾಸ್ಟ್ ಅಲ್ಲಿ ಕೇಳಿ, ಸೊ ದಟ್ ಅದು ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗೋದಿಲ್ಲ. ಎಸ್, ಆಂಟಿ ಕೊರೋಸಿವ್ ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕಾದ್ರೆ, ನಾರ್ಮಲಿ ಏನಾಗುತ್ತೆ, ನಾವೇನು ಸ್ಪ್ರೇ ಮಾಡ್ತೇವಲ್ಲ, ಅದು ಟ್ಯಾಂಕ್ ಇರುತ್ತೆ, ಅದರಲ್ಲಿ ಕೆಲವು ಮೆಟಾಲಿಕ್ ಕಂಟೆಂಟ್ ಇರುತ್ತೆ, ಕೆಮಿಕಲ್ಸ್, ನಾವು ಯೂಸ್ ಮಾಡುವಂತ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ದೇ ವಿಲ್ ಬಿ ಕೆಮಿಕಲ್ ರಿಯಾಕ್ಷನ್. ಅದು ಎಂತ ರಸ್ಟ್ ಹಿಡಿಯೋದು ಅಥವಾ ಅಯನ್ ಜೊತೆ ರಿಯಾಕ್ಷನ್ ಆಗಿ ಅದು ಸ್ಪ್ರೇ ಆಗುವಾಗ ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಗಿಡಕ್ಕೆ. ಸೊ Agri 82 ಅಲ್ಲಿ ಆಂಟಿ ಕೊರೋಸಿವ್ ಕಂಟೆಂಟ್ ಇರೋದ್ರಿಂದ ಆ ರೀತಿ ಪ್ರಾಬ್ಲಮ್ ಆಗ್ಲಿಕ್ಕೆ Agri 82 ಬಿಡೋದಿಲ್ಲ, ರೈಟ್? ಸೊ ದೀಸ್ ಆರ್ ದ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ Agri 82, ರೈಟ್? ಫಂಕ್ಷನ್ಸ್ ಅಂತ ಹೇಳ್ಬೋದು. Yes, the dosage and application. Agri 82 can be mixed with any agriculture input. The best part is that ಖಾಲಿ ವೆಸ್ಟೀಜ್ ಇದು ಪ್ರಾಡಕ್ಟ್ಸ್ ಜೊತೆನಲ್ಲ, ನೀವು ಬೇರೆ ಪ್ರಾಡಕ್ಟ್ಸ್ ಜೊತೆನೂ ಯೂಸ್ ಮಾಡ್ಬೋದು. ಕೆಲವ್ರು ಇರ್ತಾರೆ ಏನಂದ್ರೆ ಹೊಸದು ಪ್ರಾಡಕ್ಟ್, ರೈಟ್? ವೆಸ್ಟೀಜ್ ಅಂತ ಬ್ರ್ಯಾಂಡ್ ಕೇಳಿರಲ್ಲ, ಸಡನ್ ಆಗಿ ಎಲ್ಲ ಪ್ರಾಡಕ್ಟ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಆ ಕೇಸಸ್ ಅಲ್ಲಿ ಯು ಕ್ಯಾನ್ ಗಿವ್ ದಮ್ Agri 82, ರೈಟ್? ಅವ್ರು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡ್ಲಿ, ಅದ್ರ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ. ಅಂಡ್ ಅವ್ರಿಗೆ ಯೂಸ್ ಮಾಡುವಾಗನೇ ಗೊತ್ತಾಗುತ್ತೆ. ಯು ನೀಡ್ ನಾಟ್ ವೇಟ್ ಫಾರ್ ಸಮ್ ರಿಸಲ್ಟ್ ಆಲ್ಸೋ. ನೀವು ಅದು ಮಿಕ್ಸಿಂಗ್ ಮಾಡುವಾಗ ಅದು ಮಿಕ್ಸಿಂಗ್ ಆಗೋದು ರೀತಿ ಅದೆಲ್ಲ ನೋಡಿ ಅವ್ರಿಗೆ ಗೊತ್ತಾಗುತ್ತೆ, ರೈಟ್? ದಟ್ ಈಸ್ ಒನ್ ಥಿಂಗ್. ಇಫ್ ಯು ಯೂಸಿಂಗ್ ಅಲಾಂಗ್ ವಿತ್ ಪೆಸ್ಟಿಸೈಡ್ಸ್ ಆರ್ ಫಂಜಿಸೈಡ್ ಆರ್ ಫರ್ಟಿಲೈಸರ್ಸ್ 5 to 10 ml per 15 liter, right? You can go for 1 ml per 1 liter also, not an issue. Okay, pesticides ಆಗಿರ್ಬೋದು, ಫಂಜಿಸೈಡ್, ಫರ್ಟಿಲೈಸರ್ಸ್, ನೀವು ಬೇರೆ ಯಾವುದೇ ಪ್ರಾಡಕ್ಟ್ಸ್ ಜೊತೆ ಯೂಸ್ ಮಾಡುವಾಗ ಯು ಕ್ಯಾನ್ ಗೋ ಫಾರ್ 1 ml per liter. ಓಕೆ, ಹರ್ಬಿಸೈಡ್ ಜೊತೆ ಯೂಸ್ ಮಾಡುವ ಸೇಮ್ ಥಿಂಗ್, 15 ಲೀಟರ್ಸ್ಗೆ 15 ml. ಫರ್ಟಿಲೈಸರ್ಸ್ ಇನ್ ದ ಸೆನ್ಸ್, ಇಫ್ ಇಟ್ ಈಸ್ ಲೈಕ್ ಯೂರಿಯಾ ಅಥವಾ ಆ ರೀತಿ ಯೂಸ್ ಮಾಡೋದಾದ್ರೆ 3 to 4 ml per kg, like that. Irrigation in the sense, ನೀವು ಖಾಲಿ Agri 82 ನೇ ಯೂಸ್ ಮಾಡ್ತಿದ್ದಾರೆ, ಸೊ ಅವಾಗ ಹೇಗೆ ಅಪ್ಲೈ ಮಾಡ್ಬೋದು? 160 to 200 ml ಡೈರೆಕ್ಟ್ ಆಗಿ ನೀವು ಹೊಲಕ್ಕೆ ಪೋರ್ ಮಾಡ್ಬೋದು, ಅಥವಾ ನೀರು ಏನು ಇರಿಗೇಷನ್ ಜೊತೆನೂ ಆಡ್ ಮಾಡಿ ಸಪ್ಲೈ ಮಾಡ್ಬೋದು. ಸೊ ದಿಸ್ ಇಸ್ ಅ ಡೋಸೇಜ್ ಅಂಡ್ ಅಪ್ಲಿಕೇಶನ್, ದ ವೇ ಆಫ್ ಅಪ್ಲಿಕೇಶನ್ ಆಫ್ Agri 82. Next comes is Agri Biofungicide or Protec, right? Agri Biofungicide or Protec. Talking about Agri Biofungicide ಅಥವಾ Protec, ಇದು ಸ್ಪೆಷಲಿ ಫಂಗಸ್ ಮತ್ತೆ ವೈರಸ್ ಅಟ್ಯಾಕಿಗೆ ಆಗುವಂತ ಪ್ರಾಬ್ಲಮ್ಸ್ ಅನ್ನು ತಡಿಲಿಕ್ಕೆ ಇರುವಂತ ಪ್ರಾಡಕ್ಟ್ ಇದು. ಓಕೆ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ದ ಪೆಸ್ಟಿಸೈಡ್ಸ್. ಓಕೆ, ಇದು ಪೆಸ್ಟಿಸೈಡ್ಸ್ ಅಲ್ಲ, ಇನ್ಸೆಕ್ಟ್ಸ್ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ಬೋದು. ಆ ಕೇಸಸ್ ಅಲ್ಲಿ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇಲ್ಲ. ಅಂಡ್ ಕೆಲವು ಡಿಸೀಸಸ್ ಕೆಲವು ರೀತಿದು ಡಿಸೀಸಸ್ ಇದೆ, ಅದಕ್ಕೆ ಸಹ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇಲ್ಲ. ಬಿಕಾಸ್ ಸರ್ಟೆನ್ ಡಿಸೀಸಸ್ಗೆ ಇದೆಯಲ್ಲ, ಅಥವಾ ಪೆಸ್ಟಿಸೈಡ್ಸ್ ಅಥವಾ ಇನ್ನೊಂದು ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅಥವಾ ಪೆಸ್ಟ್ ಅನ್ನು ಕಿಲ್ ಮಾಡ್ಬೇಕಾದ್ರೆ ಕೆಮಿಕಲ್ಸ್ ಬೇಕೇ ಬೇಕು, right? Chemicals ಬೇಕೇ ಬೇಕು. Since we are dealing with organic products, so we don't have any products ಅದಕ್ಕೆ ರಿಲೇಟೆಡ್ ಆದಂತ ಪ್ರಾಡಕ್ಟ್ಸ್ ಇಲ್ಲ. ಸೊ ಇದು ಬರದೇ ಇರೋದಾಗಿ
ನೋಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಅಂಡ್ ಕೆಲವೆಲ್ಲ ಫಂಗಸ್ ಡಿಸೀಸಸ್ಗೆ ಹೆಲ್ಪ್ ಆಗುತ್ತೆ ಇದು, ರೈಟ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ, ಸ್ಪೆಷಲಿ ಇಟ್ ರಿಲೀಸಸ್ ಆಂಟಿಬಯೋಟಿಕ್ ಎನ್ಸೈಮ್. ಓಕೆ, ನಾರ್ಮಲಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಇದು ಎಲೆ ಮುಖಾಂತರ ಆಗಿರ್ಬೋದು ಅಥವಾ ರೂಟ್ ಮುಖಾಂತರ ಆಗಿರ್ಬೋದು, ಒಂದು ಎನ್ಸೈಮ್ ಕ್ರಿಯೇಟ್ ಆಗುತ್ತೆ ಅಂಡ್ ಅದು ಆಂಟಿಬಯೋಟಿಕ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಗಿಡದ ಒಳಗೆ ಹೋದ ನಂತರ ಆಂಟಿಬಯೋಟಿಕ್ ಜನರೇಟ್ ಆಗುತ್ತೆ. ಸೊ ದ್ಯಾಟ್ ಏನ್ ಹೇಳ್ಬೋದು, ರೋಗ ನಿರೋಧಕ ಶಕ್ತಿ ಅಂತ ನಾವೇನ್ ಹೇಳ್ತೇವಲ್ಲ, ಮನುಷ್ಯರಿಗೆ ನಾವೇನ್ ಹೇಳ್ತೇವೆ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಮಾಡೋದಂತ, ಸಿಮಿಲರ್ ವೇ ಇಟ್ ವರ್ಕ್ಸ್. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಎಲ್ಲಾ ರೀತಿ ಡಿಸೀಸಸ್ಗೆ ಆಗೋದಿಲ್ಲ. ಎಂತ ಹೇಳ್ಬೋದು, ಇನ್ಸೆಕ್ಟಿಸೈಡ್ ಅಲ್ಲ ಇದು, ಹರ್ಬಿಸೈಡ್ ಕೂಡ ಅಲ್ಲ. ಓಕೆ, ಎಕ್ಸ್ಟ್ರಾ ವೀಡ್ಸ್ ಆಗಿರ್ಬೋದು, ನಿಮ್ ಬೆಳೆ ಜೊತೆ ಬೇರೆ ಬೇಡದ್ದು ಗಿಡ ಎಲ್ಲ ಬೆಳೀತದೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಇದು, ರೈಟ್. ಸೊ ದಿಸ್ ಇಸ್ ಅಬೌಟ್ ಅಗ್ರಿ ಬಯೋ ಫಂಜಿಸೈಡ್ ಆರ್ ಪ್ರೋಟೆಕ್. ಅಂಡ್ ಅದರ್ ಬೆನಿಫಿಟ್ ಇಸ್ ದಟ್ ಇದು ಫೋಟೋಸಿಂಥಸಿಸ್ ಅನ್ನು ಇನ್ಕ್ರೀಸ್ ಮಾಡಿ ಕೊಡ್ಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. And agri biofungicide can be used either alone or in the combination with other fertilizers. Idannu bere products, namma bere products jotenu use ಮಾಡಿ ಸಹ ಕೊಡಬಹುದು, ಅಥವಾ ಖಾಲಿ agri biofungicide ಅನ್ನು ಕೂಡ ಅಪ್ಲೈ ಮಾಡಬಹುದು, ರೈಟ್. 2 to 3 gram per liter, okay, and to spray within 10 days, and can mix 40 grams of biofungicide and 5 ml agri 82 for 15 liters of tank. And ಇದೆಲ್ಲ ಡೋಸೇಜ್ ಏನಿದೆಯಲ್ಲ, ಇಟ್ ಈಸ್ ಫಾರ್ ಪ್ರಿಕಾಷನ್ ಅಂತ ಹೇಳ್ಬೇಕಾದ್ರೆ ಬರದೇ ಇರದಾಗೆ ನೋಡ್ಲಿಕ್ಕೆ ಇದು ಡೋಸೇಜ್ ಇರುವಂತದ್ದು. ಇಮ್ಯಾಜಿನ್ ಆಲ್ರೆಡಿ ಕೆಲವು ಡಿಸೀಸಸ್ ಬಂದಿದೆ, ಸರ್ಟನ್ ಕೈಂಡ್ ಆಫ್ ಡಿಸೀಸಸ್. ಅಗೇನ್ ಐ ಆಮ್ ಟೆಲಿಂಗ್ ಯು, ನಾಟ್ ಫಾರ್ ಆಲ್ ಕೈಂಡ್ ಆಫ್ ಡಿಸೀಸಸ್, ರೈಟ್. ಏನಾದ್ರೂ ಡಿಸೀಸ್ ಬಂದಿದ್ರೆ ಕರೆಕ್ಟ್ ಆಗಿ ಕೇಳಿ, ಕಂಪನಿ ಟ್ರೈನರ್ಸ್ ಇದ್ದಾರೆ, ಅವರಿಗೆ ಫೋಟೋ ಕಳಿಸಿ, ಇದಕ್ಕೆ ಪ್ರಾಡಕ್ಟ್ಸ್ ಇದೆಯಾ ಅಂತ ಕೇಳಿ. ರ್ಯಾಂಡಮ್ ಆಗಿ ಯಾವ್ದೊಂದು ಡಿಸೀಸ್ ಬಂದಿದೆ ಅಂತ ಅಗ್ರಿ ಬಯೋ ಫಂಜಿಸೈಡ್ ಅಥವಾ ಪ್ರೋಟೆಕ್ಟ್ ತಕೊಂಡೋಗಿ ಸ್ಪ್ರೇ ಮಾಡಬೇಡಿ, ರೈಟ್. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇಲ್ಲಿ ಇರುವಂತ ಡೋಸೇಜ್, ದಿಸ್ ಇಸ್ ಫಾರ್ ಪ್ರಿಕಾಷನ್. ಆಲ್ರೆಡಿ ಬಂದಿದ್ಯಾ, ಯು ಹ್ಯಾವ್ ಟು ಡಬಲ್ ದ ಡೋಸೇಜ್, ರೈಟ್. ಸೊ ದಟ್ ಈಸ್ ದ ಥಿಂಗ್. ಅಂಡ್ ಪ್ರಿವೆಂಟಿವ್ ಮೆಥಡ್, ಸೊ these are the dosages. You can take the screenshot, right. Soil application anta helbekadre, ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೊಲ ಪ್ರಿಪೇರ್ ಮಾಡ್ತೀವಿ, ನೀವು ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಬಫೆಲೋ ಇಂದ ಎಂತ ಪ್ಲೌ ಮಾಡ್ತೀರಲ್ಲ, ಪ್ಲೌ ಮಾಡುವಾಗ ಯೂಸ್ ಮಾಡ್ಬೋದು. ಇನ್ ಸಚ್ ಕೇಸಸ್ 500 grams per kg with farmyard manure, right, 100 kg of farmyard manure. ಅಂಡ್ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೇಕಾದ್ರೆ, ಲೈಕ್ ನೀವೀಗ ಬೀಜ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತೀರಿ, ರೈಟ್. ಬೀಜನೆ ಬಿತ್ತನೆ ಮಾಡೋ ಮುಂಚೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕೋದು, ರೈಟ್. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್ ದ ಸೀಡ್ ಟ್ರೀಟ್ಮೆಂಟ್. ರೂಟ್ ಡಿಪ್ಪಿಂಗ್ ಅಂತ ಹೇಳ್ಬೇಕಾದ್ರೆ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಫಾರ್ ಪ್ಯಾಡಿ, ಭತ್ತ ಬೆಳೆಯುವಾಗ ನಾವೇನ್ ಮಾಡ್ತೇವೆ, ಒಂದು ಹೊಲದಲ್ಲಿ ನಾವು ಬೀಜ ಹಾಕ್ತೇವೆ, ಅದಾದ ನಂತರ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತೇವೆ. ಅಂದ್ರೆ ಆ ಹೊಲದಿಂದ ತೆಗೆದು ಇನ್ನೊಂದು ಹೊಲದಲ್ಲಿ ನಡ್ತೇವೆ, ನಟ್ಟಿ ಮಾಡೋದು ಅಂತ ಹೇಳ್ತೇವೆ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದನ್ನು ಇನ್ನೊಂದು ಹೊಲದಲ್ಲಿ ನಡೋ ಮುಂಚೆ ಡಿಪ್ ಮಾಡಿ, ಇದು ಬಯೋ ಫಂಜಿಸೈಡ್ ನೀರಿಗೆ ಹಾಕಿ, ಅದೇನು ಸೊಲ್ಯೂಷನ್ ನಾವು ಪ್ರಿಪೇರ್ ಮಾಡಿರ್ತೇವಲ್ಲ, ಅದಕ್ಕೆ ಡಿಪ್ ಮಾಡಿ ನಡೋದ್ರಿಂದ ಪ್ರಿವೆನ್ಷನ್ ಮಾಡ್ಬೋದು, ರೈಟ್. ಎಂತ ಫಂಗಸ್ ಅಥವಾ ವೈರಸ್ ಅಟ್ಯಾಕ್ ಬರದ ಹಾಗೆ. ಸೊ ಆ ಕೇಸಸ್ ಅಲ್ಲಿ 10 to 15 grams per liter. ಸೊ ಸಿಮಿಲರ್ಲಿ ಸ್ಪ್ರೇ ಮಾಡೋದಾದ್ರೆ, ಇವನ್ ದ ಫಸ್ಟ್ 20 to 25 days after sowing. So these are for precaution, right, or prevention method. So I hope that is clear, and any question you can ask at the end. Next comes agri humic. Okay, agri humic ಬಗ್ಗೆ ಹೇಳ್ಬೇಕಾದ್ರೆ, ಇದೊಂದು ಆಲ್ರೌಂಡರ್ ಪ್ರಾಡಕ್ಟ್. ಓಕೆ, ಇದು ಆಲ್ರೌಂಡರ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಹ್ಯೂಮಿಕ್ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದ್ ಮುಂಚೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್ ರಿಗಾರ್ಡಿಂಗ್ ಹ್ಯೂಮಸ್. ಹ್ಯೂಮಸ್ ಅಂದ್ರೆ ಏನು? ನಾರ್ಮಲಿ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇವೆ. ಭತ್ತ ಬೆಳಿತಿದ್ದೀರ ಅಂತ ಎನ್ಸಿ, ಭತ್ತ ಬೆಳ್ದಾಗಿದೆ, ಇವಾಗ ಹಾರ್ವೆಸ್ಟ್ ಮಾಡ್ತೀರಿ. ಹಾರ್ವೆಸ್ಟ್ ಮಾಡುವಾಗ ರೈತರು ಬುಡದಿಂದನೇ ಗಿಡ ತೆಗೆಯೋದಿಲ್ಲ, ಹೌದಲ್ವಾ? ಸ್ವಲ್ಪ ಬೇರಿಗಿಂತ ಸ್ವಲ್ಪ ಮೇಲೆ ಕಟ್ ಮಾಡ್ತಾರೆ, ರೈಟ್. ಅಂಡ್ ಕೆಲವು ಪೋರ್ಷನ್ ಹೊಲದಲ್ಲೇ ಇರುತ್ತೆ, ಗಿಡ ಹೊಲದಲ್ಲೇ ಇರುತ್ತೆ, ಅದ್ರದ್ದು ಬೇರಾಗಿರ್ಬೋದು ಅಥವಾ ಸ್ವಲ್ಪ ಅಂಶ ಹೊಲದಲ್ಲೇ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸೀಸನ್ ಅಲ್ಲಿ ಮಳೆ ಬರುತ್ತೆ, ಡಿಕಂಪೋಸ್ ಆಗುತ್ತೆ,
ಅದೇನು ಕೊಳ್ತೋಗುತ್ತೆ ಅಂಡ್ ನ್ಯಾಚುರಲ್ ಆಗಿ ಏನು ಮ್ಯಾನ್ಯೂರ್ ಫಾರ್ಮ್ ಆಗುತ್ತಲ್ಲ ಅದನ್ನು ಹ್ಯೂಮಿಕ್ ಸಬ್ಸ್ಟೆನ್ಸ್ ಅಂತ ನಾವು ಕರಿತೇವೆ. ಓಕೆ, ದಟ್ ಇಸ್ ಸಿಂಪಲ್. ಹ್ಯೂಮಿಕ್ ಅಂತ ಹೇಳ್ಬೇಕಾದ್ರೆ ಇದು ಏನು ಕಾಂಪ್ಲಿಕೇಟ್ ಮಾಡಬೇಡಿ, ಇಟ್ ಈಸ್ ವೆರಿ ಸಿಂಪಲ್. ನ್ಯಾಚುರಲ್ ಆಗಿ ಫಾರ್ಮ್ ಆಗುವಂತ ಎಂತ ಮ್ಯಾನ್ಯೂರ್ ಅಂತ ನಾವು ಏನು ಹೇಳ್ತೇವೆ ಅದೇ ಹ್ಯೂಮಿಕ್ ಸಬ್ಸ್ಟೆನ್ಸ್. ದಟ್ ಈಸ್ ಏನು ಅದು ನ್ಯಾಚುರಲ್ ಆಗಿ ಸಿಗೋದ್ರಿಂದ ದಟ್ ಈಸ್ ವಾಟ್ ನೋನ್ ಆಸ್ ಹ್ಯೂಮಸ್. ಓಕೆ, ಇವಾಗ ಈ ಹ್ಯೂಮಸ್ ಆಗಿರ್ಬೋದು ಅಥವಾ ಎಗ್ರಿ ಹ್ಯೂಮಿಕ್ ಅಲ್ಲಿ ಏನಿದೆ ಅಂತ ಹೇಳ್ಬೇಕಾದ್ರೆ 3 ಇಂಗ್ರೀಡಿಯೆಂಟ್ಸ್ ಇದೆ. ದಟ್ ಈಸ್ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್ ಅಂಡ್ ಹ್ಯೂಮನ್. ಓಕೆ, ಇದು 3 ಕೂಡ ಕೆಮಿಕಲ್ ಕಾಂಪೋಸಿಷನ್ ಬಗ್ಗೆ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ದ ಸೇಮ್. ಇದರದ್ದು ಅಸಿಡಿಟಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ ಬಿಟ್ರೆ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್. ಆಲ್ 3 ಆರ್ ಆಲ್ಮೋಸ್ಟ್ ದ ಸೇಮ್. ಅಂಡ್ ನೆಕ್ಸ್ಟ್, ಓಕೆ, ಹೌ ಇಟ್ ಹೆಲ್ಪ್ಸ್, ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಹೇಳ್ಬೇಕಾದ್ರೆ ಗ್ರೋತ್ ಅಲ್ಲಿ ಆಗಿರ್ಬೋದು ಅಂಡ್ ರೈಟ್ ಟೈಮ್ ಟು ಯೂಸ್ ಅ ಪ್ರಾಡಕ್ಟ್. The best part about agri humic is that you can use during ಎಂತ ಹೇಳ್ಬೋದು ಸಾಯಿಲ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಯೂಸ್ ಮಾಡಬಹುದು, ಸೀಡ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡಬಹುದು ಅಂಡ್ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು, ರೈಟ್? ಸೊ ಅದು ಈ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇರುತ್ತೆ ಅದನ್ನ ನಾನು ಹೇಳ್ತೇನೆ ನಾನು. ಓಕೆ, ಸೊ ಬೇಸಿಕಲಿ ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಪ್ಲಾಂಟ್. ಓಕೆ, ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ನೀವು ಕೊಡೋದ್ರಿಂದ ಬೆಟರ್ ಗ್ರೋತ್ ಸಿಗುತ್ತೆ. ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಗಿಡಕ್ಕೆ ಯಾವ್ದೆಲ್ಲ ನ್ಯೂಟ್ರಿಷನ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಎಗ್ರಿ ಹ್ಯೂಮಿಕ್ ಹೆಲ್ಪ್ ಆಗುತ್ತೆ, ರೈಟ್? ಅಂಡ್ ಇಟ್ ವಿಲ್ ಇನ್ಕ್ರೀಸ್ ದ ಈಲ್ಡ್ ಬೈ 5 to 20%. ಇನ್ ಅದರ್ ವರ್ಡ್ಸ್, ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ರೀಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಓಕೆ, ಔಟ್ಕಮ್ ಹೆಚ್ಚು ಬರುತ್ತೆ, ಅದಕ್ಕೆ ಎಗ್ರಿ ಹ್ಯೂಮಿಕ್ ಹೆಲ್ಪ್ ಆಗುತ್ತೆ, ರೈಟ್? ಅಂಡ್ ಸೀಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತೇನೆ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೇನೆ. ಇಮ್ಯಾಜಿನ್ ನೀವು ಖಾಲಿ ಎಗ್ರಿ ಹ್ಯೂಮಿಕ್ ಈ ಪ್ರಾಡಕ್ಟ್ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಅನ್ನು ಬಿಟ್ಟು ಖಾಲಿ ಸೀಡ್ಸ್ ಹಾಕಿದ್ರೆ, ಒಂದು 100 ಸೀಡ್ ಹಾಕಿದ್ರೆ ಹಾರ್ಡ್ಲಿ 60 to 70 ಸೀಡ್ಸ್ ಸ್ಪ್ರೌಟ್ ಆಗುತ್ತೆ. 60 to 70 ಸೀಡ್ಸ್ ಸ್ಪ್ರೌಟ್ ಆಗುತ್ತೆ. ಬಟ್ ನೀವು ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಜೊತೆ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡಿ ನೀವು ಬೀಜ ಬಿತ್ತನೆ ಮಾಡಿದ್ರೆ ಇಟ್ ಈಸ್ ಸೆಟ್ ದಟ್ ಆಲ್ಮೋಸ್ಟ್ 90 to 95 ಸೀಡ್ಸ್ ಕೂಡ ಸ್ಪ್ರೌಟ್ ಆಗುತ್ತೆ. ಯಾಕೆ ಸ್ಪ್ರೌಟ್ ಆಗುತ್ತೆ? ಬಿಕಾಸ್ ಇಟ್ ಹ್ಯಾಸ್ ಹ್ಯೂಮಿಕ್ ಇಂಗ್ರೀಡಿಯೆಂಟ್. ಓಕೆ, ಹ್ಯೂಮಿಕ್ ಇಂಗ್ರೀಡಿಯೆಂಟ್ ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್, ಇದು ನ್ಯಾಚುರಲ್ ಆಗಿ ಆಕ್ಚುಲಿ ಫಾರ್ಮ್ ಆಗುತ್ತೆ ಹೊಲದಲ್ಲಿ. ಓಕೆ, ರೈತರು ಕಂಪ್ಲೀಟ್ ಆಗಿ ತೆಗೆಯೋದಿಲ್ಲ, ಸ್ವಲ್ಪ ಅಮೌಂಟ್ ಹೊಲದಲ್ಲೇ ಉಳಿಯುತ್ತೆ, ಮಳೆ ಬರುತ್ತೆ, ಡಿಕಂಪೋಸಿಷನ್ ಆಗುತ್ತೆ, ಕೊಳ್ತೋಗುತ್ತೆ, ನ್ಯಾಚುರಲ್ ಆಗಿ ಎಂತ ಹೇಳುದು ಮ್ಯಾನ್ಯೂರ್ ಫಾರ್ಮ್ ಆಗಿರುತ್ತೆ. ಬಟ್ ರೈತರು ಏನ್ ಮಾಡ್ತಾರೆ, ಈ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಆಗಿರ್ಬೋದು ಅಥವಾ ಸೀಡ್ ಟ್ರೀಟ್ಮೆಂಟ್ ಅಂತ ಹೆಸರಲ್ಲಿ ಆಗಿರ್ಬೋದು ಅಥವಾ ಸಾಯಿಲ್ ಫಾರ್ಮೇಶನ್ ಅಂತ ಹೆಸರಲ್ಲಿ ಆಗಿರ್ಬೋದು, ಕೆಲವು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಅಪ್ಲೈ ಮಾಡ್ತಾರೆ. ಕೆಮಿಕಲ್ ಫರ್ಟಿಲೈಸರ್ಸ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಈ ಇದೇನು ಹ್ಯೂಮಿಕ್ ಲೇಯರ್ ಅಂತ ನಾವೇನ್ ಕರಿತೇವೆ, ಹೊಲದ್ದು ಫಸ್ಟ್ ಆಲ್ಮೋಸ್ಟ್ ಐ ಕ್ಯಾನ್ ಸೇ 1.5 feet to 2 feet ಏನು ಲೇಯರ್ ಇರುತ್ತಲ್ಲ ಅದನ್ನು ಹ್ಯೂಮಿಕ್ ಲೇಯರ್ ಅಂತ ಕರಿತೇವೆ. ಈ ಹ್ಯೂಮಿಕ್ ಲೇಯರ್ ಅಲ್ಲಿ ಬಿಲಿಯನ್ ಗಟ್ಲೆ ಸೂಕ್ಷ್ಮಾಣು ಜೀವಿಗಳಿರ್ತವೆ, ರೈಟ್? ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ, ಎರೆಹುಳ, ಆ ರೀತಿ ಕೆಲವು ಜೀವಿಗಳಿರ್ತವೆ. ಯಾವಾಗ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರಿಂದ ಏನಾಗುತ್ತೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸತ್ತೋಗ್ಬಿಡುತ್ತೆ. ಇವನ್ ನಮ್ಗೆ ಎರೆಹುಳ ಅಂತೂ ನೋಡ್ಲಿಕ್ಕೇನೆ ಸಿಗೋದಿಲ್ಲ. ಇಲ್ಲಾದ್ರೆ ಏನಾಗುತ್ತೆ, ಅದು ಡೀಪ್ ಸಾಯಿಲ್ ಹೋಗುತ್ತೆ, ಸಾಯಿಲ್ ಇದು ಇನ್ನೂ ಡೀಪ್ ಆಗಿ ಹೋಗುತ್ತೆ, ಕೆಳಗೆ ಹೋಗುತ್ತೆ. ಓಕೆ, ಬಿಕಾಸ್ ಅದಕ್ಕೆ ಈ ಕೆಮಿಕಲ್ಸ್ ಇಂದ ತಡ್ಕೊಳ್ಳಿಕ್ ಆಗೋದಿಲ್ಲ, ಸತ್ತೋಗುತ್ತೆ, ಇಲ್ಲಾದ್ರೆ ಆಳ ಹೋಗುತ್ತೆ. ಬಟ್ ಬೈ ಯೂಸಿಂಗ್ ಎಗ್ರಿ ಹ್ಯೂಮಿಕ್ ಅಲಾಂಗ್ ವಿತ್ ದ ಸೀಡ್, ಇದು ಏನ್ ಮಾಡುತ್ತಂದ್ರೆ ಈ ಹ್ಯೂಮಿಕ್ ಎನ್ವೈರ್ಮೆಂಟ್ ಅನ್ನು ಪ್ರಿಪೇರ್ ಮಾಡಿ ಕೊಡುತ್ತೆ. ಓಕೆ, ಅಂಡ್ ರೂಟ್ ಗ್ರೋತ್, ನೀವು ಸ್ಪೆಷಲಿ ಅಗೈನ್ ನೀವು ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ, ಭತ್ತ ಬೆಳೆಯುವಾಗ, ಓಕೆ, ಒಂದು ಹೊಲದಲ್ಲಿ ಬೆಳಿತೀರಿ, ಅದಾದ ನಂತರ ಒಂದು 15-20 ಡೇಸ್ ಆದ ನಂತರ ತೆಗೆದು ಇನ್ನೊಂದು ಕಡೆ ನೆಡುವ ಮುಂಚೆ, ಓಕೆ, ನೀವು ಹ್ಯೂಮಿಕ್ ಇಂದ ಪ್ರಿಪೇರ್ ಮಾಡಿದಂತ ಸೊಲ್ಯೂಷನ್ ಜೊತೆ ಡಿಪ್ ಮಾಡಿ ಅದನ್ನೇನ್ ನಾವು ಹೇಳ್ತೇವೆ ರೂಟ್ ಟ್ರೀಟ್ಮೆಂಟ್ ಅಂತ ನಾವು ಏನ್ ಹೇಳ್ತೇವೆ. ಸೊ ಅದನ್ನ ಡಿಪ್ ಮಾಡಿ ನೆಡೋದ್ರಿಂದ ಇವನ್ ರೂಟ್ ಇದ್ದು ಗ್ರೋತಿಗೆ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸ್ಪೆಷಲಿ ರೂಟ್ ಇದ್ದು ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಇಟ್ ಹೆಲ್ಪ್ಸ್ ಇನ್ ಸೆಕೆಂಡರಿ ರೂಟ್ ಅಂತ ನಾವ್ ಏನ್ ಹೇಳ್ತೇವಲ್ಲ, ಅದ್ರದ್ದು ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ.
ಓಕೆ, ಸೆಕೆಂಡರಿ ರೂಟ್ಸ್ ತುಂಬಾ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ಡೀಪ್ ಆಗಿ ಹೋಗುತ್ತೆ ಅಂಡ್ ಸೆಕೆಂಡರಿ ರೂಟ್ ಗ್ರೋ ಆಗುತ್ತೆ. ಅಂಡ್ ಜಸ್ಟ್ ಬೈ ಅಪ್ಲೈಯಿಂಗ್ ಟು ಸಾಯಿಲ್, ಓಕೆ, ಫರ್ಟೈಲ್ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಮೋರ್ ಪೋರಾಸಿಟಿ, ರೈಟ್? ಅಂದ್ರೆ ಲೂಸ್ ಮಾಡಿ ಕೊಡುತ್ತೆ, ಸಾಯಿಲ್ ಅನ್ನು ಲೂಸ್ ಮಾಡಿ ಕೊಡುತ್ತೆ, ಸೊ ದಟ್ ರೂಟ್ ಕ್ಯಾನ್ ಗೋ ಡೀಪರ್. ಓಕೆ, ಸೊ that is the thing. So if your usage coming to crops, okay, 2 to 3 ml per liter, okay, 2 to 3 ml per liter with the 20 days gap, 20 or 15 days gap ಅಲ್ಲಿ ಕೊಡಬಹುದು. ಸೀಡ್ಸ್ ಬಗ್ಗೆ ಹೇಳ್ಬೇಕಾದ್ರೆ 1 ml per liter, okay. ರೂಟ್ ಡಿಪ್ಪಿಂಗ್ ಅಥವಾ ರೂಟ್ ಡಿಪ್ಪಿಂಗ್ ಬಗ್ಗೆ ಬರುವಾಗ 1 ml per liter, okay. ಅಂಡ್ ಕೋಟಿಂಗ್ ಅಂತ ಹೇಳ್ಬೇಕಾದ್ರೆ ಇವನ್ ಸೀಡ್ ಇದು ಕೋಟಿಂಗ್, ಫಾರ್ ಎಕ್ಸಾಂಪಲ್ ನೀವು ಬೀಜ ಹಾಕ್ಲಿಕ್ಕೆ ಹೋಗ್ತಿದ್ದೀರಿ, ರೈಟ್? ಆ ಕೇಸಸ್ ಅಲ್ಲಿ ನೀವು ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿ, ಅಥವಾ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಬೋದು, ಇಲ್ಲಾದ್ರೆ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಅದು 5 ml per 1 kg ಸೀಡ್ಗೆ 5 ml ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿ ಬೀಜ ಬಿತ್ತನೆ ಮಾಡ್ಬೋದು. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಅಂಡ್ ಸಾಯಿಲ್ ಬಗ್ಗೆ ಹೇಳ್ಬೇಕಾದ್ರೆ ಎಸ್, ಇವಾಗ ಗ್ರಾನ್ಯುವಲ್ಸ್ ಯಾವಾಗ ಒಂದ್ ಅರ್ಥ ಮಾಡ್ಕೊಳ್ಳಿ, 2 ಪ್ರಾಡಕ್ಟ್ಸ್ ಇದಾವೆ ನಮ್ಮ ಹತ್ರ ಹ್ಯೂಮಿಕ್ ವಿಷಯಕ್ಕೆ ಬರುವಾಗ, ಒಂದು ಗ್ರಾನ್ಯುವಲ್ಸ್ ಮತ್ತೆ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್. ಓಕೆ, ಎರಡರಲ್ಲೂ ಚೇಂಜಸ್ ಇರೋದು ಸಣ್ಣ ಚೇಂಜಸ್ ಇರೋದು ಹ್ಯೂಮಿಕ್ ಕಂಟೆಂಟ್ ಅಲ್ಲಿ ಚೇಂಜಸ್ ಇರೋದು ಅಷ್ಟೇ. ಗ್ರಾನ್ಯುವಲ್ಸ್ ಅಲ್ಲಿ 1.6 ಹ್ಯೂಮಿಕ್ ಸಬ್ಸ್ಟೆನ್ಸ್ ಇದೆ, ವೆರಾಸ್ ಇನ್ ಲಿಕ್ವಿಡ್ 6% ಇದೆ. ಓಕೆ, ಲಿಕ್ವಿಡ್ ಅಲ್ಲಿ ಹ್ಯೂಮಿಕ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇದೆ ಗ್ರಾನ್ಯುವಲ್ಸ್ ಗೆ ಕಂಪೇರ್ ಮಾಡಿದ್ರೆ. ಗ್ರಾನ್ಯುವಲ್ಸ್ ಯಾವಾಗ ಯೂಸ್ ಮಾಡಬಹುದು? ನಾರ್ಮಲಿ ಈ ಡ್ರೈ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಡ್ರೈ ಕ್ರಾಪ್ಸ್, ಓಕೆ, ಡ್ರೈ ಕ್ರಾಪ್ಸ್ ಅಂತ ಇವಾಗ ಶುಗರ್ ಕೇನ್ ತಕೊಳ್ಳಿ ನೀವು, ಓಕೆ, ಅಥವಾ ಜಸ್ಟ್ ಅನ್ ಎಕ್ಸಾಂಪಲ್, ಅಥವಾ ಕೊಕೊನೆಟ್ ಟ್ರೀ ಆಗಿರ್ಬೋದು, ಅಥವಾ ಅರಕ್ನಟ್ ಟ್ರೀ ಆಗಿರ್ಬೋದು. ಇದಕ್ಕೆ ಗಿಡಕ್ಕೆ ಥ್ರೂ ಔಟ್ ದ ಇಯರ್ ನಿಮ್ಗೆ ಏನು ನೀರ್ ಬೇಕಂತ ಇರೋದಿಲ್ಲ, ರೈಟ್? ಬಟ್ ನೀವು ಭತ್ತದ ಎಕ್ಸಾಂಪಲ್ ಅಥವಾ ಪ್ಯಾಡಿ ಬಗ್ಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅದು ಏನು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಅದಕ್ಕೆ ಥ್ರೂ ಔಟ್ ದ ಗ್ರೋಯಿಂಗ್ ಸ್ಟೇಜ್ ಅದಕ್ಕೆ ನೀರ್ ಬೇಕೇ ಬೇಕು. ನೀರ್ ಕಮ್ಮಿ ಆದ್ರೆ ಸೈಡ್ ಎಫೆಕ್ಟ್, ಅದು ಗ್ರೋತ್ ಸರಿಯಾಗಿ ಆಗೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಡ್ರೈ ಕ್ರಾಪ್, ಗೋ ಫಾರ್ ಗ್ರಾನ್ಯುವಲ್ಸ್, ಓಕೆ. ಅಂಡ್ ಲಿಕ್ವಿಡ್ ಯಾವಾಗ ಯೂಸ್ ಮಾಡಬಹುದು? even you can use liquid for the dry crops also, but better you can go for granules, okay. And ಈ ಭತ್ತ ಆಗಿರಬಹುದು ಅಥವಾ ಬೇರೆ ರೀತಿ ಎಲ್ಲಿ ನೀರು ಕಂಟೆಂಟ್ ಜಾಸ್ತಿ ಬೇಕಲ್ಲ, ಅಲ್ಲಿ you can go for agri humic liquid, okay. If you are going for agri humic liquid, per acre 250 ml is more than sufficient, okay, more than sufficient. Maximum 500 ml, but 250 ml is more than sufficient. If you take half liter idu ಒಂದು ಬಾಟಲ್ ತಕೊಂಡ್ರೆ 250 ml ಆಗಿ 20 days gap ಅಲ್ಲಿ 2 ಸರ್ತಿ ಕೊಡಬಹುದು per acre ಗೆ. I hope this is clear, right? Now let us move to agri moss. So ಇದರ ಬಗ್ಗೆ ಹೇಳ್ಬೇಕಾದ್ರೆ, ಸ್ಪೆಷಲಿ ಈ ಪ್ರಾಡಕ್ಟ್ ಇರೋದು ಫ್ಲವರ್ ಹೆಚ್ಚು ಬರ್ಲಿಕ್ಕೆ ಅಂಡ್ ಫ್ರೂಟ್ಸ್ ಹೆಚ್ಚು ಬರ್ಲಿಕ್ಕೆ, ಓಕೆ. ಇದರದ್ದು ಸ್ಪೆಷಾಲಿಟಿ ಹೇಳ್ಬೇಕಾದ್ರೆ, this provides all the strength that is required for the plant, okay. ಸ್ಟ್ರೆಂತ್ ಅಂತ ಹೇಳ್ಬೇಕಾದ್ರೆ, ಇವಾಗ ನೋಡಿ, ನೀವು ತರಕಾರಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತ ಬೆಳೆ ನೀವು ಸ್ಟಾರ್ಟ್ ಮಾಡಿದಿರಿ, ಬಟ್ ಅದರಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಅಂದ್ರೆ ಯಾವ ರೀತಿ, ಹೇಗೆ ಗೊತ್ತಾಗುತ್ತೆ? ಎನ್ವೈರ್ಮೆಂಟ್ ಚೇಂಜಸ್ ಆಗಿರ್ಬೋದು, ಜೋರ್ ಮಳೆ ಬರುತ್ತೆ ಅಥವಾ ಗಾಳಿ ಬರುತ್ತೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅಡ್ಡ ಬೀಳುದು, ರೈಟ್? ಇನ್ ಸಚ್ ಕೇಸಸ್ what does it indicate? ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಗಿಡದಲ್ಲಿ ಸರಿಯಾದ ಸ್ಟ್ರೆಂತ್ ಇಲ್ಲ, ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ನಮ್ಗೆ ಸ್ಟ್ರೆಂತ್ ಇಲ್ಲ ಅಂತ ಅಥವಾ ಆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿಲ್ಲ ಅಂತ ಹೇಗ್ ಗೊತ್ತಾಗೋದು? ಗಿಡ ತುಂಬಾ ಹೂ ಬಿಡ್ತಾ ಇದೆ, ಬಟ್ ಅದು ಹೂ ಹಾಗೇನೆ ಬಿದ್ದೋಗ್ತಿದೆ, ಆ ಹೂ ಫ್ರೂಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಹೂವೇ ಹೆಚ್ಚಾಗಿ ಬಿಡ್ತಾ ಇಲ್ಲ, ಓಕೆ, ಫ್ರೂಟ್ಸ್ ಹೆಚ್ಚು ಬರ್ತಾ ಇಲ್ಲ. ಇನ್ ಸಚ್ ಕೇಸಸ್ you can go for agri moss, right? ಇದು ಬೇಸಿಕ್ ಆಗಿ ಏನ್ ಕೆಲಸ ಮಾಡುತ್ತೆ ಹೇಳ್ಬೇಕಾದ್ರೆ, ಇದರದ್ದು ಫರ್ಟಿಲಿಟಿ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಗಿಡದ್ದು ಫರ್ಟಿಲಿಟಿ ಅಂದ್ರೆ ರಿಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ರಿಪ್ರೊಡಕ್ಷನ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಮಾಡೋದ್ರಿಂದ ಹೂ ಹೆಚ್ಚು ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹೂ ಹೆಚ್ಚು ಬರೋದ್ರಿಂದ ಡೆಫಿನೆಟ್ಲಿ ಇವನ್ ಫ್ರೂಟ್ ಕೂಡ ಹೆಚ್ಚು ಬರುತ್ತೆ. ಅಂಡ್
ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಹೂ ಹೆಚ್ಚು ಬಂದ ತಕ್ಷಣ ಹೆಚ್ಚಿನ ಹೂ ಬೇರೆ ಬೇರೆ ಟೈಮಲ್ಲಿ ಏನಾಗುತ್ತೆ ಬಿದ್ದೋಗ್ಬಿಡುತ್ತೆ. ಬಟ್ ಬೈ ಯೂಸಿಂಗ್ ಎಗ್ರಿ ಮಾಸ್ ಏನು ಹೂ ಬಿಡುತ್ತಲ್ಲ ಅದು ಮ್ಯಾಕ್ಸಿಮಮ್ ಹೂ ಫ್ರೂಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಕೂಡ ಎಗ್ರಿ ಮಾಸ್ ಹೆಲ್ಪ್ ಆಗುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಗ್ರಿ ಮಾಸ್ ಇದು ಏನಂತ ಹೇಳ್ಬೇಕಾದ್ರೆ ಯಾವಾಗ ಕೊಡ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಆಕ್ಚುಲಿ ಇದು ಕೊಡೋದು 15 to 20 days ಬಿಫೋರ್ ಫ್ಲವರಿಂಗ್ ಅಂಡ್ ಆಫ್ಟರ್ ಫ್ಲವರಿಂಗ್, 2 ಡೋಸೇಜ್ ಬೇಕು, ಬಿಫೋರ್ ಅಂಡ್ ಆಫ್ಟರ್ ಫ್ಲವರಿಂಗ್. ಓಕೆ, ನೆಕ್ಸ್ಟ್ ಥಿಂಗ್, ಇಟ್ ಪ್ರೊವೈಡ್ಸ್ ಅಮೈನೋ ಆಸಿಡ್. ಅಮೈನೋ ಆಸಿಡ್ ಬಗ್ಗೆ ಹೇಳ್ಬೇಕಾದ್ರೆ ಸಿ ಇಟ್ ಈಸ್ ದ ಸೇಮ್. ಹ್ಯೂಮನ್ ಬಾಡೀಸ್ ಆಗಿರ್ಬೋದು ಅಥವಾ ಪ್ಲಾಂಟ್ ಅಲ್ಲಿ ಆಗಿರ್ಬೋದು, ಅಮೈನೋ ಆಸಿಡ್ ಡೆಫಿನೇಷನ್ ಏನು ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಪ್ರೋಟೀನ್. ಇಟ್ ಈಸ್ ದ ಸೇಮ್. ಹ್ಯೂಮನ್ ಬಾಡಿಗೆ ಸಹ ಸರ್ಟನ್ ಅಮೌಂಟ್ ಸರ್ಟನ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ ಬೇಕಿದೆ, ರೈಟ್? ಅದರಲ್ಲಿ ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್ ಅಂತ ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್ ಗೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಮನುಷ್ಯರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಅಮೈನೋ ಆಸಿಡ್ ಏನು ನಮ್ಮ ಬಾಡಿಗೆ ಬೇಕಲ್ಲ ಅದು ಎಲ್ಲ ಬಾಡಿ ಪ್ರಿಪೇರ್ ಮಾಡೋದಿಲ್ಲ. ಓಕೆ, ಕೆಲವು ಅಮೈನೋ ಆಸಿಡ್ ನಾವು ಡಯಟ್ ಇಂದ ತಗೊಳ್ಬೇಕಾಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್, ಓಕೆ, ಆಲ್ಮೋಸ್ಟ್ ಆಲ್ ದ ಅಮೈನೋ ಆಸಿಡ್ ಅದು ಗಿಡಕ್ಕೆ ಏನೆಲ್ಲ ಅಮೈನೋ ಆಸಿಡ್ ಬೇಕಿದೆಯಲ್ಲ ಅದು ಗಿಡನೇ ಪ್ರಿಪೇರ್ ಮಾಡುತ್ತೆ. ಓಕೆ, ಇನ್ ಕೇಸ್ ಕರೆಕ್ಟ್ ಆದ ಟೈಮ್ ಅಲ್ಲಿ ನೀರಾಗಿರ್ಬೋದು, ಅದಕ್ಕೆ ಬೇಕಾಗುವಂತ ನ್ಯೂಟ್ರಿಯೆಂಟ್ಸ್ ಅನ್ನು ಕರೆಕ್ಟ್ ಆದ ಟೈಮ್ ಅಲ್ಲಿ ಏನೆಲ್ಲ ಬೇಕು ಆ ಟೈಮ್ ಅಲ್ಲಿ ಸಪ್ಲೈ ಮಾಡಿದ್ರೆ ಪ್ಲಾಂಟೇ ಏನ್ ಹೇಳ್ಬೇಕು ಅದೇ ಅಮೈನೋ ಆಸಿಡ್ ಅನ್ನು ಪ್ರಿಪೇರ್ ಮಾಡುತ್ತೆ, right? That is the thing. And this agri moss will help in providing amino acid. And ನಿಮ್ಗೆ ಗೊತ್ತಿದೆ it is a building block of protein, and the protein is very important for the growth, for everything, right? ಒಂದು ಫ್ರೂಟ್ ಬರ್ಬೇಕಾಗಿರ್ಬೋದು ಅಥವಾ ಯಾವುದೇ ರೀತಿ ಇರಲಿ, ಪ್ರೋಟೀನ್ಸ್ ಆರ್ ಇಂಪಾರ್ಟೆಂಟ್, ರೈಟ್? ಇವನ್ ಹ್ಯೂಮನ್ ಬೀಯಿಂಗ್ಸ್ ಗೆ ಸಹ, ಇವಾಗ ಮನುಷ್ಯರಿಗೆ ಸಹ ಅಷ್ಟೇ, ನಮ್ಗೆ ಅಮೈನೋ ಆಸಿಡ್ ಅಥವಾ ಇದು ಎಲ್ಲಿಂದ ಬರುತ್ತೆ? ಗಿಡದಿಂದಾನೇ ಬರುತ್ತೆ. ನಾವು ತಿನ್ನುವಂತ ಗಿಡದಿಂದಾನೇ ಬರುತ್ತೆ. ತರಕಾರಿ ಆಗಿರ್ಬೋದು, ಬೇರೆ ಫ್ರೂಟ್ಸ್ ಆಗಿರ್ಬೋದು, ಅದರಿಂದಾನೇ ಬರುತ್ತೆ. ಸೊ ಅಮೈನೋ ಆಸಿಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ಲಾಂಟ್ ಆಲ್ಸೋ, ಅಂಡ್ ಎಗ್ರಿ ಮಾಸ್ ವಿಲ್ ಹೆಲ್ಪ್ ಇನ್ ಗಿವಿಂಗ್ ದ ರಿಕ್ವೈರ್ಡ್ ಅಮೈನೋ ಆಸಿಡ್, okay, to the plant. Okay, so the result, it helps in increasing the quantity, okay, and quality also. Quantity in the sense increases the fruit ಅನ್ನು increase ಮಾಡುತ್ತೆ. ಓಕೆ, ರಿಸಲ್ಟ್ ಇನ್ಕ್ರೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಅಥವಾ ಅಂಡ್ ಈ ವರ್ಷ ನೀವು ಎಗ್ರಿ ಮಾಸ್ ಯೂಸ್ ಮಾಡೋದ್ರಿಂದ ನೀವು ಎಂತ ಹೇಳ್ಬೋದು, ಫ್ರೂಟ್ಸ್ ಹೆಚ್ಚು ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ, ರೈಟ್? ಅಂಡ್ ಕ್ವಾಲಿಟಿ ಆಲ್ಸೋ. ಓಕೆ, ವೆನ್ ಐ ಸೇ ಕ್ವಾಲಿಟಿ, ಇಟ್ ಕಮ್ಸ್ ದ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಕಲರ್, ಬೆಟರ್ ಸೈಜ್, ಬೆಟರ್ ಶೇಪ್, ಬೆಟರ್ ಕಲರ್ ಕೊಡ್ಲಿಕ್ಕೆ ಎಗ್ರಿ ಮಾಸ್ ಹೆಲ್ಪ್ ಆಗುತ್ತೆ, right? So that is the thing. And the usage of agri moss, it will be used only in the foliar spray. You can also use in irrigation, not an issue. Okay, and dosage 20 ml for 15 liter of tank. And right time to use 20 days before flowering and 20 days after flowering. Okay, ಹೂ ಬಿಡೋ 20 days ಮುಂಚೆ, ನಂತರ ಹೂ ಬಿಟ್ಟ 20 days ನಂತರ ಎಗ್ರಿ ಮಾಸ್ ಕೊಡೋದ್ರಿಂದ ಫ್ಲವರ್ ಬರೋದು ಇನ್ನೂ ಹೆಚ್ಚಾಗುತ್ತೆ. ಅಂಡ್ ಆಲ್ರೆಡಿ ಏನ್ ಫ್ಲವರ್ ಬಂದಿದೆ ಅದು ಬಿದ್ದೋಗೋದು ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಏನ್ ಫ್ಲವರ್ ಆಲ್ರೆಡಿ ಬಂದಿದೆ ಅದು ಫ್ರೂಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಎಗ್ರಿ ಮಾಸ್. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್, ದಟ್ ಇಸ್ ಎಗ್ರಿ ನ್ಯಾನೋಟೆಕ್. ಎಗ್ರಿ ನ್ಯಾನೋಟೆಕ್ ಬಗ್ಗೆ ಹೇಳ್ಬೇಕಾದ್ರೆ ದ ಬೇಸಿಕ್ ಥಿಂಗ್ ದಟ್ ಈಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಸಿ ಫಸ್ಟ್ ಆಫ್ ಆಲ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್. ಓಕೆ, ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಮೈಕ್ರೋ ಅಂತ ಬರುತ್ತೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾನು ಬರುತ್ತೆ. ಓಕೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಸಿ ಕಾರ್ಬನ್ ಮತ್ತೆ ಆಕ್ಸಿಜನ್ ಏನಿದೆಯಲ್ಲ ಅದು ನಮ್ಗೆ ಗಾಳಿಯಲ್ಲೇ ಸಿಗುತ್ತೆ, ರೈಟ್? ಹೈಡ್ರೋಜನ್ ಗಿಡಕ್ಕೆ ನೀರಿನ ಮುಖಾಂತರ ಸಿಗುತ್ತೆ. ನೈಟ್ರೋಜನ್ ನಿಮ್ ಫೋಟೋಸಿಂಥಸಿಸ್ ಆ ಪ್ರೊಸೆಸ್ ಆಗುವಾಗ ಅದರಿಂದ ಗಿಡಕ್ಕೆ ಸಿಗುತ್ತೆ. ಅದೇ ರೀತಿ ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಡ್ ದ ಸಲ್ಫರ್, ಆಲ್ ದೀಸ್ ಆರ್ ನೋನ್ ಆಸ್ macronutrients. These are macronutrients. Almost 16 essential nutrients are required for the plant. ಅದರಲ್ಲಿ 9 macronutrients and 7 micronutrients. ಓಕೆ, ಯಾರಾದ್ರೂ ನಿಮ್ಮ ಹತ್ರ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುವಂತ ಪ್ರಾಡಕ್ಟ್ ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ, ಎಸ್, ಯು ಕ್ಯಾನ್ ಸೇ ವಿತ್ 100% ಕಾನ್ಫಿಡೆನ್ಸ್, ಎಸ್, ವಿ ಹ್ಯಾವ್ ದ ಪ್ರಾಡಕ್ಟ್, and that is Nanotech.
ಓಕೆ, ಇವಾಗ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ, ರೈಟ್? ಸ್ಪೆಷಲಿ ಈ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಟೈಮ್ ಬರುತ್ತೆ. ಓಕೆ, ಫ್ರೂಟ್ ಸೆಟ್ಟಿಂಗ್ ಟೈಮ್ ಅಂತ ಹೇಳ್ಬೇಕಾದ್ರೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಗಿಡ. ಓಕೆ, ಅಂಡ್ ಅದು ಹೂ ಸ್ಲೋಲಿ ಏನ್ ಹೇಳ್ಬೇಕು ಫ್ರೂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಅಂಡ್ ದಟ್ ಈಸ್ ದ ರೈಟ್ ಟೈಮ್ ಟು ಯೂಸ್ ಅಗ್ರಿ ನ್ಯಾನೋಟೆಕ್. ದಟ್ ಈಸ್ ದ ರೈಟ್ ಟೈಮ್ ಟು ಯೂಸ್ ಅಗ್ರಿ ನ್ಯಾನೋಟೆಕ್. ಆಲ್ರೆಡಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಅವಾಗ ಅಗ್ರಿ ನ್ಯಾನೋಟೆಕ್ ಯೂಸ್ ಮಾಡೋದ್ರಿಂದ ಓಕೆ ನಿಮ್ದು ಫ್ರೂಟಿಗೆ ಬೆಟರ್ ಸೈಜ್ ಆಗಿರ್ಬೋದು, ಬೆಟರ್ ಟೇಸ್ಟ್ ಆಗಿರ್ಬೋದು, ಬೆಟರ್ ಕಲರ್ ಕೊಡ್ಲಿಕ್ಕೆ ಅಗ್ರಿ ನ್ಯಾನೋಟೆಕ್ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ಅದರದ್ದು ಫ್ರೂಟ್ಸ್ ಹೆಚ್ಚು ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಹೇಗೆ ಹೆಲ್ಪ್ ಆಗುತ್ತೆ? ಬಿಕಾಸ್ ಯಾವಾಗ ಒಮ್ಮೆ ಫ್ರೂಟ್ ಬರುತ್ತಲ್ಲ ಅವಾಗ ಆ ಗಿಡಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಯಾವ್ದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್? ಜಿಂಕ್, ಐರನ್, ಕಾಪರ್, ಮ್ಯಾಂಗನೀಸ್, ಬೋರಾನ್, ಅದಾದ ನಂತರ ಕ್ಲೋರಿನ್ ಮತ್ತೆ ಮೆಲೆಬ್ಡಿಯಂ, ರೈಟ್? ಬೋರಾನ್ ಅಂಡ್ ಐರನ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಐರನ್ ಕಂಟೆಂಟ್ ನೀವು ಗಿಡ ನೆಟ್ಟಗೆ ನಿಂತಿರ್ಬೇಕಾದ್ರೆ ಐರನ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಬೋರಾನ್ ಬಗ್ಗೆ ಹೇಳ್ಬೇಕಾದ್ರೆ ಇವಾಗ ನೋಡಿ, ನೀವು ಗಿಡ ನೋಡುವಾಗನೇ ಗೊತ್ತಾಗುತ್ತೆ. ಓಕೆ, ಅದು ತುಂಬಾ ಗ್ರೀನರಿ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸೊ ದಟ್ ಮೀನ್ಸ್ ಬೋರಾನ್ ಇಂಗ್ರೀಡಿಯೆಂಟ್ ಕಮ್ಮಿ ಇದೆ ಅಂತ ಅರ್ಥ, ರೈಟ್? ಸೊ ಅಗ್ರಿ ನ್ಯಾನೋಟೆಕ್ this will give micronutrients to the plant. ಯಾವಾಗ ಬೇಕಿರೋದು micronutrients, ಸ್ಪೆಷಲಿ ಫ್ರೂಟ್ ಸೆಟ್ಟಿಂಗ್ ಅಂದ್ರೆ ಫ್ರೂಟ್ ಫಾರ್ಮ್ ಆಗ್ತಾ ಇದೆ, that is the right time to give micronutrients to the plant. Okay, so this is about agri nanotech. So uses and the results and usage. Okay, soil, it has flexible structure which can resist the stable in both alkaline and acidic soil. Okay, ಸೊ ಬೆಸ್ಟ್ ಪಾರ್ಟ್ ಏನಂತ ಹೇಳ್ಬೇಕಾದ್ರೆ ಯಾವುದೇ ರೀತಿಯಂತ ಸಾಯಿಲ್ ಆಗಿರ್ಬೋದು, ನಾನಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ರೈಟ್? ಪಿ ಎಚ್ ಲೆವೆಲ್ ಅಂತ ನಾನೇನ್ ಹೇಳಿದೆ, ರೈಟ್? ಪಿ ಎಚ್ ಲೆವೆಲ್, ಆಲ್ಕಲೈನ್ ಅಸಿಡಿಕ್ ಕಂಟೆಂಟ್ ಕರೆಕ್ಟ್ ಆಗಿರ್ಬೇಕು. ಇಲ್ಲಾದ್ರೆ ಏನಾಗುತ್ತೆ, ನಾವು ಕೆಲವು ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಿದ್ರೆ ಅದು ರೀಚ್ ಆಗೋದಿಲ್ಲ ಗಿಡಕ್ಕೆ, ವೇಸ್ಟ್ ಆಗಿ ಹೋಗುತ್ತೆ. ಇವನ್ ನೀವು ಪಿ ಎಚ್ ಕಂಟೆಂಟ್ ಕರೆಕ್ಟ್ ಇಲ್ಲದ ಟೈಮ್ ಅಲ್ಲಿ ಯೂರಿಯಾ ಹಾಕಿದ್ರೆ ಅದು ಯೂಸೇ ಇಲ್ಲ, ಯೂರಿಯಾ ಯೂಸೇ ಆಗೋದಿಲ್ಲ, ರೈಟ್? ಅದು ವೇಸ್ಟ್ ಆಗಿ ಹೋಗುತ್ತೆ. ಸೊ ಅಗ್ರಿ ನ್ಯಾನೋಟೆಕ್ ಇದು ಸ್ಪೆಷಾಲಿಟಿ ಏನ್ ಹೇಳ್ಬೇಕಾದ್ರೆ, ಸಿ ಇಟ್ ಈಸ್ ಮೇಡ್ ಅಪ್ ಆಫ್ ದ ಟೆಕ್ನಾಲಜಿ ಏನು ಯೂಸ್ ಮಾಡಿದಾರಲ್ಲ, ಸೊ ದಟ್ ಇಟ್ ಸೆಲ್ಫ್ ಮೇಕ್ಸ್ ಇಟ್ ಓಕೆ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ತೇನೆ, ಇವಾಗ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇದ್ರೆ ಸಾಯಿಲ್ ಅಲ್ಲಿ ಏನಾಗುತ್ತೆ, ಸಾಲ್ಟ್ ಲೇಯರ್ ಫಾರ್ಮ್ ಆಗುತ್ತೆ. ಓಕೆ, ಟಾಪ್ ಲೇಯರ್ ಅಲ್ಲಿ ಸಾಯಿಲ್ ಇದು, ಟಾಪ್ ಲೇಯರ್ ಅಲ್ಲಿ ಸಾಲ್ಟ್ ಲೇಯರ್ ಫಾರ್ಮ್ ಆಗುತ್ತೆ. ಓಕೆ, ಯಾವಾಗ ಸಾಲ್ಟ್ ಲೇಯರ್ ಫಾರ್ಮ್ ಆಗುತ್ತಲ್ಲ, ನೀವು ಅವಾಗ ಯಾವುದೇ ರೀತಿಯಾದಂತ ಪ್ರಾಡಕ್ಟ್ಸ್ ಹಾಕಿದ್ರು ಕೂಡ ಅದು ಗಿಡಕ್ಕೆ ರೀಚ್ ಆಗೋದಿಲ್ಲ, ವೇಸ್ಟ್ ಆಗಿ ಹೋಗುತ್ತೆ. ಒನ್ ಸೆಕೆಂಡ್, ಗಿವ್ ಮಿ 1 second. Okay. Yes. ನಾನೇನು ಹೇಳಿದೆ, ಎಸ್, ಲೈಕ್ ಯಾವಾಗ ಸಾಲ್ಟ್ ಅಥವಾ ಅಸಿಡಿಕ್ ಸಾಲ್ಟ್ ಲೇಯರ್ ಏನು ಫಾರ್ಮ್ ಆಗಿರುತ್ತಲ್ಲ ಸಾಯಿಲ್ ಅಲ್ಲಿ, ಅವಾಗ ನೀವು ಯಾವುದೇ ಪ್ರಾಡಕ್ಟ್ಸ್ ಕೊಟ್ಟರು ಕೂಡ ಅದು ಈಸಿಯಾಗಿ ಗಿಡಕ್ಕೆ ರೀಚ್ ಆಗೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯಾನೋಟೆಕ್, ಸಿನ್ಸ್ ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಏನು ಟೆಕ್ನಾಲಜಿ ಆಗಿರ್ಬೋದು ಅಥವಾ ಇದರದ್ದು ಟೆಕ್ಸ್ಚರ್ ಆಗಿರ್ಬೋದು, ಇದು ಎಷ್ಟು ಯುನೀಕ್ ಇದೆ ಅಂತ ಹೇಳ್ಬೇಕಾದ್ರೆ, ಇವನ್ ದ ಸಾಯಿಲ್ ಆಲ್ಕಲೈನ್ ಆಗಿರ್ಬೋದು ಅಥವಾ ಅಸಿಡಿಕ್ ಆಗಿದ್ರು ಕೂಡ ಇಟ್ ವಿಲ್ ರೀಚ್ ಟು ದ ಪ್ಲಾಂಟ್. ಓಕೆ, ಯಾವುದೇ ಟೈಪ್ ಇದ್ದು ಸಾಯಿಲ್ ಸ್ಟ್ರಕ್ಚರ್ ಇದ್ರು ಕೂಡ ಅದು ರೀಚ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಇಟ್ ಇಂಪ್ರೂವ್ಸ್ ದ ಸಾಯಿಲ್ ಫರ್ಟಿಲಿಟಿ ಅಂಡ್ ಪ್ರೊಡಕ್ಟಿವಿಟಿ, ರೈಟ್? ಎಫೆಕ್ಟಿವ್ ಇವನ್ ಅಂಡರ್ ಸೆಮಿ acidic condition, right? ಯೂಸೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ 500 ಗ್ರಾಮ್ ಇದು 1 kg ಬ್ಯಾಗ್ ಪೌಡರ್ ಫಾರ್ಮ್ ಅಲ್ಲಿ ಬರೋದು ನ್ಯಾನೋಟೆಕ್, ರೈಟ್? 500 ಗ್ರಾಮ್ ಟು 1 kg ಇದು ಇನ್ ಬಾಕ್ಸ್ ರೀತಿ ಬರುತ್ತೆ, ರೈಟ್? ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ. 500 ಗ್ರಾಮ್ ಟು 1 kg per acre. I would suggest to go for 500 ಗ್ರಾಮ್. Okay, depends on the crop. Okay, ನೀವು depends on the crop. Again, you can use along with farmyard manure. Farmyard manure ಅಂದ್ರೆ ಸಿಂಪಲ್ ನಿಮ್ದು ಹಟ್ಟಿ ಗೊಬ್ಬರ ಅಷ್ಟೇ. Okay, so that is the thing. It improves the chlorophyll formation rate and all those things. Usage two sprays 1.5 gram per liter in 20 to 20 days gap after planting.
ಓಕೆ. ಫ್ರೂಟ್ಸ್ ಬಗ್ಗೆ ಯೂಸ್ ಮಾಡಿ. ಸಿ ಸಿಂಪಲ್ ಆಗಿ ನಾನು ಹೇಳ್ತೇನೆ ನಿಮ್ಗೆ. ಓಕೆ, ಯಾವಾಗ ಫ್ಲವರ್ ಫಾರ್ಮೇಶನ್ ಆಗುತ್ತಲ್ಲ, ಓಕೆ, ಫ್ರೂಟ್ ಸೆಟ್ಟಿಂಗ್ ಇದು ಟೈಮ್ ಅಂತ ಏನ್ ಬರುತ್ತಲ್ಲ, ಅವಾಗ ಪರ್ ಲೀಟರ್ ವಾಟರ್ಗೆ 1 to 2 ಗ್ರಾಮ್, ಓಕೆ, ಅದ್ರ ಜೊತೆ 82 ಹಾಕಿ ನೀವು 2 ಸರ್ತಿ ಸ್ಪ್ರೇ ಕೊಡಿ ವಿತ್ 20 days ಗ್ಯಾಪ್. 20 days ಗ್ಯಾಪ್ ಅಲ್ಲಿ 2 ಸರ್ತಿ ಸ್ಪ್ರೇ ಕೊಡಿ. ಓಕೆ, ಫೈನ್. Agri Gold, I won't discuss about this because it is not available. Okay, how to use all the agri products in 90 to 120 days in grain crops. Okay, if you want, you can take the screenshot. Right, step 1, soil application. Okay, ನೀವು ಏನ್ ಹೇಳ್ಬೇಕು, ಹೊಲನು ಪ್ರಿಪೇರ್ ಮಾಡುವ ಟೈಮಲ್ಲಿ, ನೀವು ಬೀಜ ಬಿತ್ತನೆ ಮಾಡುವ ಬಿಫೋರ್ ನೀವು ಟ್ರ್ಯಾಕ್ಟರ್ ಇಂದ ಗದ್ದೆ ಉಳ್ತೀರಿ ಅಥವಾ ಬಫೆಲ್ ಇಂದ ಗದ್ದೆ ಉಳ್ತೀರಿ, ಆ ಟೈಮಲ್ಲಿ ಯು ಕ್ಯಾನ್ ಗೋ ಫಾರ್ ಅಗ್ರಿ ಹ್ಯೂಮಿಕ್ ಅಂಡ್ ಅಗ್ರಿ 82. ಓಕೆ, ಪ್ರಿಕಾಷನ್ ಇನ್ ಕೇಸ್ ಪ್ರತಿ ವರ್ಷ ನಿಮ್ ಹೊಲದಲ್ಲಿ ಡಿಸೀಸಸ್ ಬರ್ತಾ ಇದೆ, ಬೆಂಕಿ ರೋಗ ಅಥವಾ ಇನ್ನಿತರ ಫಂಗಸ್ ಅಥವಾ ವೈರಸ್ ಅಟ್ಯಾಕ್ ಆಗ್ತಾ ಇದೆ. ಸೊ ಆ ಕೇಸಸ್ ಅಲ್ಲಿ ಯು ಕ್ಯಾನ್ ಯೂಸ್ ಬಯೋಫಂಜಿಸೈಡ್ ಸೊ ದಟ್ ಈ ಟೈಮ್ ಬರದ ಹಾಗೆ ನೋಡ್ಲಿಕ್ಕೆ. ಓಕೆ, ಸೊ ಡೋಸೇಜ್ ಅಲ್ಲಿ ಬರ್ದಿದೆ ಪರ್ ಏಕರ್, ಎಲ್ಲ ಒಂದು ಎಕರೆಗೆ ಎಷ್ಟು ಬೇಕಂತ ಇದೆ. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ಸಿ ಟ್ರೀಟ್ಮೆಂಟ್ ಆಲ್ರೆಡಿ ಹೇಳಿದ್ದೇನೆ ನಾನು. ಓಕೆ, ಡೈರೆಕ್ಟ್ ಆಗಿ ಸೀಡ್ಗೆ 5 ml ಅಗ್ರಿ ಹ್ಯೂಮಿಕ್ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡೋದಾಗಿರ್ಬೋದು. ಬಯೋಫಂಜಿಸೈಡ್ 10 grams per kg of seed. As a precaution, again as a precaution, you go for Agri 82 also along with that. Okay, 20 days after sowing the plant. Okay, Agri Humic, Agri Gold, actually it is not available in Karnataka. You can just go with Agri Humic and Agri 82. Okay, 15 liter tank. Simple age helbekadre 1 liter ge 2 ml Agri Humic. Okay, and Agri 82 1 liter ge 1 ml kodi. ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 5 ml ಅಂತ ಇದೆ, 1 ಲೀಟರ್ಗೆ 1 ml ಕೊಟ್ರು ಏನು ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ಗೋ ಫಾರ್ 1 ml ಓನ್ಲಿ. ನಾನು ಎಲ್ರಿಗೂ 1 ml ಸಜೆಸ್ಟ್ ಮಾಡೋದು. ಅಂಡ್ ಇಫ್ ಯು ಆರ್ ಗೋಯಿಂಗ್ ವಿತ್ ಗ್ರಾನ್ಯುಲ್ಸ್ ದೆನ್ ಒಂದ್ ಎಕರೆಗೆ 5 kg. ಓಕೆ, ಅಂಡ್ ಸೇಮ್ ಥಿಂಗ್ ಅಗ್ರಿ 82 ಯು ಕ್ಯಾನ್ ಗೋ ಫಾರ್ 150 to 200 ml ಆಲ್ಸೋ. ಆಫ್ಟರ್ 20 days ಬಿಫೋರ್ ಫ್ಲವರಿಂಗ್, ಬಯೋಫಂಜಿಸೈಡ್ ಆಸ್ ಅ ಪ್ರಿಕಾಷನ್. ಆಲ್ರೆಡಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅವಾಗ ಕೊಡ್ಬೋದು. ಆರ್ ಎಲ್ಸ್ ಇಟ್ ಇಸ್ ನಾಟ್ ನೆಸೆಸರಿ ಟು ಗಿವ್ ಬಯೋಫಂಜಿಸೈಡ್ ಅಟ್ ದಟ್ ಟೈಮ್. ಖಾಲಿ ಅಗ್ರಿ ಮಾಸ್ ಮತ್ತೆ ಅಗ್ರಿ 82 20 days ಬಿಫೋರ್ ಫ್ಲವರಿಂಗ್ ಇಂದ ಕೊಡೋದ್ರಿಂದ ಫ್ಲವರ್ಸ್ ಹೆಚ್ಚು ಬರುತ್ತೆ ಅಂಡ್ ಫ್ರೂಟ್ ಫಾರ್ಮೇಶನ್ ಹೆಚ್ಚಾಗುತ್ತೆ. ರೈಟ್, ಡೋಸೇಜ್ ಆಲ್ರೆಡಿ ಇದೆ. ಯು ಕ್ಯಾನ್ ಗೋ ಫಾರ್ 20 to 30 ml ಆಲ್ಸೋ, ನಾಟ್ ಎನ್ ಇಶ್ಯೂ. ಓಕೆ, 1 ಲೀಟರ್ ನೀರಿಗೆ 1 ml ಇಂದ 2 ml ತನಕ ಕೊಡ್ಬೋದು. ಅಗ್ರಿ ಮಾಸ್ 2 ml ತನಕ ಕೊಟ್ಟರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಅಗ್ರಿ 82 1 ಲೀಟರ್ ನೀರಿಗೆ 1 ml. ಓಕೆ, ಅಂಡ್ 20 days ಆಫ್ಟರ್ ಫ್ಲವರಿಂಗ್, ಓಕೆ, ಗಿವ್ ನ್ಯಾನೋಟೆಕ್. ಓಕೆ, ದಟ್ ಈಸ್ 30 ಅಂದ್ರೆ 1 ಲೀಟರ್ಗೆ 2 ಗ್ರಾಮ್ ಅಗ್ರಿ ನ್ಯಾನೋಟೆಕ್. ಓಕೆ, ಅಗ್ರಿ 82 ಇಸ್ ದ ಸೇಮ್. So this is about the wheat crop. You can just take the screenshot if you want the calculation, right? So these are the calculation, how to use. And should we provide a trial to the farmers, right? ಕೆಲವರು ಏನ್ ಮಾಡ್ತಾರೆ, ರೆಡಿ ಇರೋದಿಲ್ಲ ಫಾರ್ಮರ್ಸ್. ಓಕೆ, ಎಷ್ಟೋ ವರ್ಷದಿಂದ ಯೂರಿಯಾ, ಸುಫಲ, DAP ಮತ್ತೆ NPK ಅಂತದೇ ಎಲ್ಲ ಪ್ರಾಡಕ್ಟ್ಸ್ ಗೆ ಸೆಟ್ ಆಗಿದ್ದಾರೆ ಅವರು. ಅಂಡ್ ಸಡನ್ ಆಗಿ ಹೊಸತು ಬ್ರ್ಯಾಂಡ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಲ್ಲ ಇಮಿಡಿಯೇಟ್ ಆಗಿ ಎಲ್ಲಾ ಪ್ರಾಡಕ್ಟ್ಸ್ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಆ ಕೇಸಸ್ ಅಲ್ಲಿ ಟ್ರಯಲ್ಗೆ ಹೋಗ್ಬೋದು ನೀವು. ಅಂಡ್ ಟ್ರಯಲ್ಗೆ ಹೋಗುವಾಗ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. ಏನಂದ್ರೆ ಎಲ್ಲಿ ಟ್ರಯಲ್ ಮಾಡೋದಂತ ಸಹ ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ರೋಡ್ ಇದೆ. ಓಕೆ, ರೋಡ್ ಬದಿಯಲ್ಲಿ ಹೊಲ ಇದೆ. ಓಕೆ, ಗಿವ್ ಅ ಟ್ರಯಲ್ ಆನ್ ದಾಟ್ ದಾಟ್ ಫೀಲ್ಡ್. ಆ ಫೀಲ್ಡ್ ಗೆ ಟ್ರಯಲ್ ಮಾಡಿ ಯಾವ್ದು ರೋಡ್ ಬದಿ ಇದೆ, ಸೊ ದಾಟ್ ಬೇರೆಯವರು ದಾರಿಯಲ್ಲಿ ನಡೀತಿರೋರಿಗೆ ಸಹ ಗೊತ್ತಾಗ್ಬೇಕು ರಿಸಲ್ಟ್ ಇದು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಹೇಳ್ಬೇಕಾದ್ರೆ, ಇವಾಗ ದೊಡ್ಡ ಹೊಲ ಇದೆ, ಎಂಟೈರ್ ಹೊಲ ಇದೆ. ಸೊ ಕಂಪೇರ್ ಮಾಡುವಾಗೆ ನೀವು ಟ್ರಯಲ್ ಮಾಡಿ. ಓಕೆ,
ಸ್ಪೆಷಲಿ ಗೊತ್ತಾಗ್ಬೇಕು. ಓಕೆ, ನಮ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗಿದೆ ರಿಸಲ್ಟ್, ಯೂಸ್ ಮಾಡೋದು ಹೇಗಿದೆ, ರಿಸಲ್ಟ್ ಹೇಗಿದೆ, ಎರಡು ಬದಿಯಲ್ಲಿ ಇರ್ಬೇಕು ಇಫ್ ಯು ಗೋಯಿಂಗ್ ಫಾರ್ ಟ್ರಾವೆಲಿಂಗ್. ಓಕೆ, ದಟ್ ಈಸ್ ಒನ್ ಸಜೆಷನ್ ಅಷ್ಟೇ, ಬೇರೆ nothing much. So this is about agree training and regarding the products, and you can go for the questions now. And Sudhir ji starting ಅಲ್ಲಿ ಹೇಳಿದ್ರು ಸ್ಪೆಷಲಿ ಅರಕ್ನಟ್ ಮತ್ತೆ ಕೋಕೋನಟ್ ಟ್ರೀಗೆ ಫೋಕಸ್ ಮಾಡಿ ಅಂತ. ಸೊ ಅರಕ್ನಟ್ ಕೋಕೋನಟ್ ಟ್ರೀ ಬಗ್ಗೆ ಹೇಳ್ಬೇಕಾದ್ರೆ, ಸಿ ವಾಟ್ ಎವರ್ ದ ಸ್ಟೇಜ್ ಇಟ್ ಈಸ್, ಅದು ಗ್ರೋಯಿಂಗ್ ಸ್ಟೇಜ್, ಇನ್ನೂ ಕೂಡ ಫಲ ಕೊಡ್ತಾ ಇಲ್ಲ ಅಥವಾ ಇವಾಗ ಆಲ್ರೆಡಿ ಫಲ ಕೊಡ್ತಾ ಇದೆ, ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ದಷ್ಟು ರಿಸಲ್ಟ್ ಬರ್ತಾ ಇಲ್ಲ. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಸಜೆಸ್ಟ್ ಮಾಡೋದು ಸೇಮ್ ಪ್ರಾಡಕ್ಟ್, ದಟ್ ಈಸ್ ಎಗ್ರಿ ಗ್ರಾನ್ಯುಲ್ಸ್ ಅಂಡ್ ಎಗ್ರಿ 82 ಗ್ರಾನ್ಯುಲ್ಸ್ ಮತ್ತೆ ಎಗ್ರಿ 82 ಅನ್ನೇ ಸಜೆಸ್ಟ್ ಮಾಡೋದು. ಸೊ 5 kg ಎಗ್ರಿ ಗ್ರಾನ್ಯುಲ್ಸ್ ಗೆ ಯು ಕ್ಯಾನ್ ಗೋ ಫಾರ್ 100 to 200 ml ಆಫ್ ಎಗ್ರಿ 82. ಓಕೆ, ಕಂಪನಿಯವರು ಕಮ್ಮಿ ಸಜೆಸ್ಟ್ ಡೋಸೇಜ್, ಎಗ್ರಿ 82 ಡೋಸೇಜ್ ತುಂಬಾ ಕಮ್ಮಿ ಹೇಳ್ತಾರೆ, ಬಟ್ ಇಟ್ಸ್ ಓಕೆ, ನಥಿಂಗ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಅಪ್ ಟು 20 ml ಆಲ್ಸೋ ಎಗ್ರಿ 82. ಓಕೆ, ಫಾರ್ 5 kg ಆಫ್ ಎಗ್ರಿ ಗ್ರಾನ್ಯುಲ್ಸ್ ಮಿಕ್ಸ್ ಮಾಡಿ. ಅಂಡ್ ತೆಂಗಿನ ಮರ ಆದ್ರೆ ಕೋಕೋನಟ್ ಟ್ರೀ ಆಗಿದ್ರೆ 250 ಗ್ರಾಮ್ ಆಲ್ರೆಡಿ ಫಲ ಕೊಡ್ತಿರೋದಾಗಿದ್ರೆ, ಫಲ ಕೊಡ್ತಾ ಇಲ್ಲ ಸಣ್ಣದು ಗಿಡ ಆದ್ರೆ ಯು ಕ್ಯಾನ್ ಗಿವ್ 200 ಗ್ರಾಮ್. ಓಕೆ, ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ರಿಸಲ್ಟ್ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಹಾಗಾದ್ರೆ ಅದು ಕಟ್ಟೆ ಬಿಡಿಸುದಂತ ಏನ್ ಹೇಳ್ತೇವಲ್ಲ ಅದು ಆಗಿರ್ಬೇಕು. ಓಕೆ, ನಾರ್ಮಲಿ ಅದ್ರದ್ದೇನು ಹುಲ್ಲು ತೆಗಿಲಿಲ್ಲ ಹಾಗೇನೆ ಇದೆ. ಓಕೆ, ಅದ್ರದ್ದು ಬುಡ ಏನು ಕ್ಲೀನ್ ಆಗ್ಲಿಲ್ಲ, ಅದ್ರ ಮೇಲೆನೆ ನೀವು ನಮ್ದು ಪ್ರಾಡಕ್ಟ್ಸ್ ಕೊಟ್ರೆ ಗಿಡಕ್ಕೆ ರೀಚ್ ಆಗೋದಿಲ್ಲ ಅಷ್ಟೇ. ಓಕೆ, ಅದೇ ನೀವು ಹುಲ್ಲೆಲ್ಲ ತೆಗೆದು ಅದು ಕಟ್ಟೆ ಬಿಡಿಸುದು ಅದೆಲ್ಲ ಮಾಡಿದ್ರೆ ಗಿಡಕ್ಕೆ ಕರೆಕ್ಟ್ ಆಗಿ ರೀಚ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಹೇಗೆ ಅಪ್ಲೈ ಮಾಡೋದು, ಸುತ್ತ ಯು ಕ್ಯಾನ್ ಗಿವ್ ಅ ಗ್ಯಾಪ್ ಆಫ್ 1 feet to 1.5 feet ಗ್ಯಾಪ್ ಬಿಟ್ಟು ಹಾಕಿ. ವೆನ್ ಇಟ್ ಕಮ್ಸ್ ಟು ಕೋಕೋನಟ್ ಟ್ರೀ ಅಷ್ಟೇನ್ ಎಫೆಕ್ಟ್ ಆಗೋದಿಲ್ಲ, ಬಟ್ ಸ್ಪೆಷಲಿ ವೆನ್ ನೀವು ಯಾವಾಗ ಫ್ರೂಟ್ಗೆ, ಇವಾಗ ಚುಕ್ಕು ಆಗಿರ್ಬೋದು ಅಥವಾ ಪೇರಳೆ ಹಣ್ಣು, ಇನ್ನೊಂದು ಮಾವಿನ ಮ್ಯಾಂಗೋ ಆಗಿರ್ಬೋದು, ಯಾವುದೇ ಸಣ್ಣದು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನು ಕೂಡ ಫ್ರೂಟ್ ಕೊಡ್ತಾ ಇಲ್ಲ, ಆ ಕೇಸಸ್ ಅಲ್ಲಿ ಏನ್ ಮಾಡಿ ಅಂದ್ರೆ, ಯಾವುದೇ ಫ್ರೂಟಿಂಗ್ ಪ್ಲಾಂಟ್ಸ್ ಆಗಿದ್ರು 1 feet ಗ್ಯಾಪ್ ಕೊಡಿ. ಓಕೆ, ಬುಡದಿಂದ 1 feet ಗ್ಯಾಪ್ ಕೊಟ್ಟು ಸುತ್ತ ಹಾಕಿ. ಇನ್ನೊಮ್ಮೆ ಹೇಳ್ತೇನೆ, ಗ್ರಾನ್ಯುಲ್ಸ್ ಆಗಿರ್ಬೋದು ಯಾವುದೇ ಪ್ರಾಡಕ್ಟ್ಸ್ ಹಾಕುವಾಗ ಅದರ ಕಟ್ಟೆ ಬಿಡಿಸಿಡ್ಬೇಕು, ಅವಾಗ ರಿಸಲ್ಟ್ ಒಳ್ಳೆ ಸಿಗುತ್ತೆ. ಅರಕ್ನಟ್ ಟ್ರೀಗೆ ಅಂದ್ರೆ ಅಡಿಕೆಗೆ ಬರ್ಬೇಕಾದ್ರೆ 150 to 200 ಗ್ರಾಮ್ ಗ್ರಾನ್ಯುಲ್ಸ್. ಓಕೆ, 200 grams ಆಲ್ರೆಡಿ ಫಲ ಕೊಡ್ತಿದ್ರೆ 200 grams ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನು ಫಲ ಕೊಡ್ತಾ ಇಲ್ಲ, ಯು ಕ್ಯಾನ್ ಗೋ ವಿತ್ 150 grams. ಸೇಮ್ ಎಗ್ರಿ 82 ಸೇಮ್ ಇಂಗ್ರೀಡಿಯಂಟ್, 5 kgಗೆ 100 to 200 ml ಯೂಸ್ ಮಾಡಿ. ಓಕೆ, ಹೆಚ್ಚಾದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನಮ್ಗೆ ಮನೆಯಲ್ಲಿ 250 grams ಮೆಜರ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಓಕೆ, 150 ಗ್ರಾಮ್ ಎಷ್ಟು, ಅದು 200 grams ಎಷ್ಟು ಮೆಜರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ಸಿಂಪಲ್ ಥಿಂಗ್, 5 kg ಇದೆ, 5 kg ಅನ್ನು 5 ಪಾರ್ಟ್ ಮಾಡಿ. ಇವಾಗ ಒಂದೊಂದು ಪಾರ್ಟ್ ಅನ್ನು ನೀವು 200 grams ಮಾಡ್ಬೇಕಾದ್ರೆ 5 ಪಾರ್ಟ್ ಮಾಡಿ, ಅಂಡ್ ಒಂದೊಂದು ಪಾರ್ಟ್ ಅನ್ನು ಒಂದೊಂದು ಗಿಡಕ್ಕೆ ಹಾಕಿ ಅಷ್ಟೇ. 250 ಗ್ರಾಮ್ ಡೋಸೇಜ್ ಅಲ್ಲಿ ಕೊಡೋದಾದ್ರೆ 4 ಪಾರ್ಟ್ ಮಾಡಿ. ಸೊ ದಟ್ ಈಸ್ ಅ ಥಿಂಗ್. ಓಕೆ, ನೆಕ್ಸ್ಟ್ ಒಂದು, ಮನೆಯಲ್ಲೇ ತರಕಾರಿ ಬೆಳೀತಿದ್ದಾರೆ. ಓಕೆ, ಮನೆಯಲ್ಲಿ ತುಂಬಾ ಏನಿಲ್ಲ. ಓಕೆ, ಎಸ್ಪೆಷಲಿ ಉಡುಪಿ ಮಂಗಳೂರು ಬಂದ್ರೆ ಬಸಳೆ, ರೈಟ್, ಬಸಳೆ ಅಂಡ್ ಬೇರೆ ಬೇರೆ ಹಲ್ಸಂಡೆ ಆಗಿರ್ಬೋದು ಅಥವಾ ಬೆಂಡೆಕಾಯಿ, ರೈಟ್, ನಾರ್ಮಲಿ ಮನೆಯಲ್ಲಿ ಬೆಳೀತಾರೆ. ಯು ಗೋ ವಿತ್ ಎಗ್ರಿ ಹ್ಯೂಮಿಕ್ ಗ್ರಾನ್ಯುಲ್ಸ್ ಅಂಡ್ ಎಗ್ರಿ 82 ಓನ್ಲಿ. ಓಕೆ, ದಟ್ ಅದು ಸಾಕಾಗುತ್ತೆ. ಬಿಕಾಸ್ ಇಫ್ ಯು ಗೋ ವಿತ್ ದ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್, ಓಕೆ, ಫಸ್ಟ್ ಆಫ್ ಆಲ್ ಅದು ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಅಷ್ಟು ಇಂಗ್ರೀಡಿಯೆಂಟ್ ಬೇಕಂತ ಇರೋದಿಲ್ಲ. ಇವಾಗ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ 2 ಎಕರೆಗೆ ಕವರ್ ಆಗುತ್ತೆ. ಅದು 2 ಎಕರೆ ಕವರ್ ಆಗುತ್ತೆ. ಅಂಡ್ ಎಗ್ರಿ ಹ್ಯೂಮಿಕ್ ಮತ್ತೆ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಮತ್ತೆ ಎಗ್ರಿ ಗ್ರಾನ್ಯುಲ್ಸ್ ಅಲ್ಲಿ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ. ಹ್ಯೂಮಿಕ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದು, ಲಿಕ್ವಿಡ್ ಬರುವಾಗ 6% ಇದೆ, ಗ್ರಾನ್ಯುಲ್ಸ್ ಬರುವಾಗ 1.5% ಇರೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಚೇಂಜಸ್ ಇಲ್ಲ. ಸೊ ಹಾಗಾಗಿ ನೀವು ಖಾಲಿ ಎಗ್ರಿ ಹ್ಯೂಮಿಕ್ ಗ್ರಾನ್ಯುಲ್ಸ್ ಮತ್ತೆ ಎಗ್ರಿ 82 ಕೊಡ್ಬೋದು. ಇನ್ ಕೇಸ್ ನಿಮ್ದು ಹೊಲ ತುಂಬಾ ದೊಡ್ಡದಿದೆ, ಓಕೆ, ಎಕರೆ ಗಟ್ಲೆ ಇದೆ, ಟೊಮ್ಯಾಟೊ ಆಗಿರ್ಬೋದು ಅಥವಾ ಬೇರೆ ಎಕರೆ ಗಟ್ಲೆ ಇದೆ, ಆ ಕೇಸಸ್ ಅಲ್ಲಿ ಯು ಕ್ಯಾನ್ ಗೋ ಫಾರ್ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಅಂಡ್ ಎಗ್ರಿ 82.
ಓಕೆ, ಮನೇಲಿ ಮಾಡಿದ್ರು ಯೂಸ್ ಮಾಡ್ಬೋದು, ಆಗುದಿಲ್ಲ ಅಂತ ಏನಿಲ್ಲ. ಓಕೆ, ಲಾಸ್ ಆಗುತ್ತೆ ನಿಮ್ಗೆ ಅಷ್ಟೇ ಹೇಳುದು ನಾನು. ಸರ್ ಲೈಕ್ ವಾಟ್ ವುಡ್ ಬಿ ದ ಕ್ವಾಂಟಿಟಿ, ಲೈಕ್ ಅಂದ್ರೆ ಈಗ ಚಿಕ್ಕ ಚಿಕ್ಕ ವೆಜಿಟೇಬಲ್ ಗಿಡಕ್ಕೆ ಎಲ್ಲ ಹಾಕೋದಾದ್ರೆ ಲೈಕ್ ಗ್ರಾನ್ಯೂಲ್ಸ್ ಮತ್ತೆ 82 ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಎಷ್ಟು ಅಂತ ಹಾಕ್ಬೋದು ಸರ್? ಸೊ ಫಸ್ಟ್ ಆಫ್ ಆಲ್ ಸುಧೀರ್ ಜಿ, ಡೋಸೇಜ್ ಹೆಚ್ಚಾದ್ರೂ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ. ಇವನ್ ನಮ್ದು ಮನೆಯಲ್ಲಿ ನಾನು ಯೂಸ್ ಮಾಡಿದ್ದೇನೆ ಎಗ್ರಿ ಗ್ರಾನ್ಯುಲ್ಸ್. ಓಕೆ, ಜಸ್ಟ್ ನೀವು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಇಟ್ಕೊಂಡು ಚೆಲ್ತಾ ಹೋಗಿ ಅಷ್ಟೇ ಸಾಕು. ಓಕೆ, ನೀವು ಇವಾಗ ಗೋಣಿ ಚೀಲದಲ್ಲಿ ಒಂದೊಂದು ಗಿಡ ಹಾಕಿ ನಡೋದಾದ್ರೆ ಹಾರ್ಡ್ಲಿ ಒಂದು 2 to 3 2 ಸ್ಪೂನ್ ಇಸ್ ಮೋರ್ ದನ್ ಎನಫ್. 2 ಸ್ಪೂನ್ ಇಸ್ ಮೋರ್ ದನ್ ಎನಫ್. ಅಥವಾ ನೀವು ದರ ಮಾಡಿ ನಡೋದಾದ್ರೆ ಜಸ್ಟ್ ಚೆಲ್ತಾ ಹೋಗಿ, ಒಂದು ಮುಷ್ಟಿ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಇಟ್ಕೊಂಡು ಚೆಲ್ತಾ ಹೋಗಿ. ಸರ್ ಇಲ್ಲೊಂದು ಕ್ವಶನ್ ಇದೆ ದಟ್ ಒಬ್ರು ಕೊಕೊನಟ್ ಹಾಕಿದ್ದಾರೆ, ಅದಕ್ಕೆ ಹುಳ ಆಗಿ ಇವಾಗ ಕೊಕೊನಟ್ 50% ಕಾಯಿ ಕಮ್ಮಿ ಆಗಿದೆ. ಸೊ ಇದೊಂದು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅದು ಹುಳಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಇಲ್ಲ. ಓಕೆ, ಯು ಹ್ಯಾವ್ ಟು ಯೂಸ್ ಸಮ್ ಅದರ್ ಪ್ರಾಡಕ್ಟ್. ಬಟ್ ಅದು ಕೊಕೊನಟ್ ಫರ್ಟಿಲಿಟಿ ಅಂದ್ರೆ ಅದರದ್ದು ಫರ್ಟಿಲಿಟಿ ಇನ್ಕ್ರೀಸ್ ಮಾಡ್ಬೇಕಾದ್ರೆ, ಫ್ರೂಟ್ ಹೆಚ್ಚು ಕೊಡ್ಬೇಕಾದ್ರೆ ವಿ ಹ್ಯಾವ್ ದ ಪ್ರಾಡಕ್ಟ್. ಗೋ ವಿತ್ ಗ್ರಾನ್ಯುಲ್ಸ್ ಅಂಡ್ ಎಗ್ರಿ 82 ಓನ್ಲಿ. ಗ್ರಾನ್ಯುಲ್ಸ್ ಅಂಡ್ ಎಗ್ರಿ 82. ಫಸ್ಟ್ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ, ಏನು ಪ್ರಾಬ್ಲಮ್ ಇದೆ, ಹುಳಕ್ಕೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಫಸ್ಟ್ ನೀವು ಟ್ರೀಟ್ಮೆಂಟ್ ಮಾಡಿ, ಅದಾದ ನಂತರ ನೀವು ಗ್ರಾನ್ಯುಲ್ಸ್ ಮತ್ತೆ ಎಗ್ರಿ 82 ಕೊಡಿ. ಅಂಡ್ ಗೈಸ್ ಲೈಕ್ ನಿಮಗೆ ಕ್ವಶನ್ಸ್ ಏನಾದ್ರು ಇದ್ರೆ ಲೈಕ್ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ನೀವು. And we have Manikanta ji also, right? We have Manikanta ji, one of the, the great leader from North India, North Karnataka, right? So ಅವರು ಕೂಡ ಇದ್ದಾರೆ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ. You have any question you can ask. ನುಸಿ ರೋಗ ಫಾರ್ ಕೊಕೊನಟ್. We don't have product for that. We don't have a product. On general sir, like can you tell me about, like ಸ್ವಲ್ಪ ಪ್ಲಾಂಟಿಕ್ಸ್ ಬಗ್ಗೆ ಹೇಳಿ ಸರ್. Okay, ಪ್ಲಾಂಟಿಕ್ಸ್ ಬಗ್ಗೆ I mean ಅದು ಅಪ್ಲಿಕೇಶನ್ ಅಲ್ಲ, ಮೊಬೈಲ್ ಅಪ್ಲಿಕೇಶನ್. ಓಕೆ, ಸೊ ಬೇಸಿಕಲಿ ಪ್ಲಾಂಟಿಕ್ಸ್ ಇದು ನಿಮ್ಗೆ ನಮ್ದು ಜಸ್ಟ್ ನಮ್ದು ಪ್ರಾಡಕ್ಟಿಗೆ ಅಂತ ಅಲ್ಲ, ಜನರಲ್ ಇನ್ಫಾರ್ಮೇಶನ್ಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಪ್ಲಾಂಟಿಕ್ಸ್ ಅಂತ ನೀವು ಪ್ಲೇ ಸ್ಟೋರಿಗೆ ಹೋಗಿ ಪ್ಲಾಂಟಿಕ್ಸ್ ಅಂತ ಒಂದು ಜಸ್ಟ್ ಟೈಪ್ ಮಾಡಿ, ನಿಮ್ಗೆ ಸಿಗುತ್ತೆ, ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇನ್ಸ್ಟಾಲ್ ಮಾಡಿ. ಅಂಡ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಬೆಳೆಯುವಂತ ಎಲ್ಲ ರೀತಿದು ಕ್ರಾಪ್ ಅದರಲ್ಲಿದೆ. ನಿಮ್ಗೆ ಒಂದು ಕ್ರಾಪ್ ಇದೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಬೆಳೆ ಚೆನ್ನಾಗಿ ಬರ್ತಿಲ್ಲ, ಸಿಂಪಲ್ ಥಿಂಗ್, ಆ ಆಪ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದೇ ಹೇಳುತ್ತೆ ಆ ಪ್ರಾಡಕ್ಟ್, ಆ ಕ್ರಾಪ್ ಅಲ್ಲಿ ಏನು ಡೆಫಿಷಿಯನ್ಸಿ ಇದೆ ಅಂತ. ಅಷ್ಟೇ ಅಲ್ಲ, ಇನ್ ಕೇಸ್ ಅದು ಇನ್ಸೆಕ್ಟ್ ಇಂದ ಎಫೆಕ್ಟ್ ಆಗಿದ್ರೆ, ಓಕೆ, ಇನ್ಸೆಕ್ಟಿಸೈಡ್ಸ್ ಅನ್ನು ಕೆಲವೆಲ್ಲ ಅದೇ ಸಜೆಸ್ಟ್ ಮಾಡುತ್ತೆ, ಈ ಕಂಪನಿದು ಈ ಬ್ರ್ಯಾಂಡ್ ಈ ಇಂಗ್ರೀಡಿಯೆಂಟ್ಸ್ ಕೊಡಿ ಅಂತ ಅದೇ ಸಜೆಸ್ಟ್ ಮಾಡುತ್ತೆ. ಸೊ ಬೇಸಿಕಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ಮರ್ಸ್ಗೆ. ಓಕೆ, ಜಸ್ಟ್ ನಮ್ದು ಕಂಪನಿದು ಆಪ್ ಅಲ್ಲ ಅದು. ಓಕೆ, ನಿಮ್ದು ನಾಲೆಜ್ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಸೊ ಸರ್, ಕ್ಯಾನ್ ವಿ ಯೂಸ್ ಅಗ್ರಿ ಮಾಸ್ ಫಾರ್ ಅರಕ್ನೆಟ್? Yes, you can use Agri Moss for Aracnet, but why you want to use it? Hari Prasad ji, why you want to use it? ಅದು ಏನು ಅಡಿಕೆ ಬಿದ್ದೋಗ್ತದಂತನ, ಅಥವಾ ಹೂ ಹೆಚ್ಚು ಬರ್ತಿಲ್ಲ ಅಂತನ? ಸರ್ ಲೈಕ್ ಕೊಕೊನಟ್ ಟ್ರೀ ಡಿಸೀಸಸ್ಗೆ ನಮ್ಮ ಹತ್ರ ಯಾವುದೇ ರೀತಿ ಪ್ರಾಡಕ್ಟ್ಸ್ ಇಲ್ಲ ಅಲ್ಲ ಸರ್? ಇಲ್ಲ. ಇವನ್ ಅರಕ್ನಟ್ಗೆ ಸಹ ಡಿಸೀಸಸ್ಗೆ ಪ್ರಾಡಕ್ಟ್ಸ್ ಇಲ್ಲ. ಸರ್ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್, ಫಾರ್ ಎವ್ರಿವನ್. ಎಸ್. ಸೊ ಪ್ಲಾಂಟಿಕ್ಸ್ ಅಂತ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ, ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಇವನ್ ಕೆಲವೊಮ್ಮೆ ಮತ್ತೊಂದು ಕೊಕೊನಟ್ ಟ್ರೀ ಆಗಿರ್ಬೋದು, ಅರಕ್ನಟ್ ಟ್ರೀ ಆಗಿರ್ಬೋದು, ಕೆಲವೊಮ್ಮೆ ಅದರಲ್ಲಿ ನ್ಯೂಟ್ರಿಷನ್ ಕಮ್ಮಿ ಆದ್ರೆ ಎಲೆ ಎಲ್ಲೋ ಇಷ್ಟ ಆಗುತ್ತೆ,
ಸೊ ಅಂತದಕ್ಕೆಲ್ಲ ಪ್ರಾಡಕ್ಟ್ ಇದೆ. ಓಕೆ, ರೋಗ ಅಂತ ಹೇಳಿದ್ರೆ ಕೆಲವೊಮ್ಮೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆದ್ರೆ ಆ ಯೆಲ್ಲೋ ಆಗುತ್ತೆ, ರೈಟ್, ಲೀಫ್ ಎಲ್ಲ ಯೆಲ್ಲೋ ಆಗುತ್ತೆ, ಅಥವಾ ಬೇರೆ ಬೇರೆ ರೀತಿಯ ಎಲ್ಲ ಆಗುತ್ತೆ. ಸೊ ಆ ಕೇಸಸ್ ಅಲ್ಲಿ ಎಲ್ಲ ಕೆಲವುದಕ್ಕೆ ಪ್ರಾಡಕ್ಟ್ಸ್ ಇದೆ. ಯಾವ್ದಕ್ಕೆ ಪ್ರಾಡಕ್ಟ್ಸ್ ಇಲ್ಲ, ಯಾವ್ದಾದ್ರು ಇನ್ಸೆಕ್ಟ್ ಆಗಿರ್ಬೋದು ಅಥವಾ ಪೆಸ್ಟ್ ಇಂದ ನಮ್ಗೆ ಗಿಡಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಪ್ರಾಡಕ್ಟ್ಸ್ ಇಲ್ಲ. ಓಕೆ, ಹಲೋ, ಎಸ್ ಹರೀಶ್ ಅವರೇ, ನಿಮಗೇನೋ ಡೌಟ್ಸ್ ಏನಿದೆ ಕೇಳ್ಬೋದು ಸರ್. ನೀವು ಹ್ಯಾಂಡ್ ರೈಸ್ ಮಾಡಿದೀರಾ, ನೀವು ಅನ್ಮಿಟ್ ಮಾಡಬಹುದು. ಹರೀಶ್ MS. ಹಲೋ ಹಲೋ, ಹೇಳಿ ಎಸ್ sir. ಹರೀಶ್ ಜಿ. ಎಸ್ ಹರೀಶ್ ಜಿ. ಸರ್, ಬಿಸ್ಲಿಗೆ ಅಡಿಕೆ ಗಿಡ ಕೆಂಪಾಗ್ತೈತೆ. ಫಸ್ಟ್ ಆಫ್ ಆಲ್ ಅದು ಎಷ್ಟು ಟೈಮ್ ಆಯ್ತು ಹಾಕಿ? ಒಂದೂವರೆ ವರ್ಷ ಆಯ್ತು ಸರ್. ಗಿಡ ಅಲ್ಲ. ಓಕೆ, ಸಣ್ಣ ಹಾ, ಗಿಡ. ಸಣ್ಣದು. ಓಕೆ ಓಕೆ ಓಕೆ. ಬಟ್ ನೀವು ಅದಕ್ಕೆ ಯಾವ ಏರಿಯಾ ಯಾವುದು, ಯಾವ್ದು ಏರಿಯಾ ಯಾವುದು? ದಾವಣಗೆರೆ ಜಿಲ್ಲೆ ಸರ್. ದಾವಣಗೆರೆ ಜಿಲ್ಲೆ ಅಲ್ಲ. ಓಕೆ ಓಕೆ. ನೀರಿದು ಸಪ್ಲೈ ಕರೆಕ್ಟ್ ಇದೆಯಾ? ನೀರು ಹಾ, ಸರ್. ಚೆನ್ನಾಗಿದೆಯಾ? ಹಾ ಸರ್, ಡ್ರಿಪ್ ಡ್ರಿಪ್ ಬಿಡ್ತಿದ್ದೀರಿ. ಓಕೆ 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 ಓಕೆ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಅಗ್ರಿ ಹ್ಯೂಮಿಕ್ ಗ್ರಾನ್ಯುಲ್ಸ್ ಅಂಡ್ ಅಗ್ರಿ 82. ಓಕೆ, ಅದರ ಜೊತೆ ಸ್ಟಾರ್ಟ್ ಮಾಡ್ಬೋದು ನೀವು. ಫಸ್ಟಿಗೆ ಅದು ಫೋಟೋ ಒಂದು ಕಳಿಸಿ. ಓಕೆ, ಕ್ರಾಪ್ ಇದು ಫೋಟೋ ಕಳಿಸಿ, ಮೊಬೈಲ್ ನಂಬರ್ ಹಾಕಿದ್ದೇನೆ. ಸೊ ಆ ಬೇಸಿಸ್ ಅಲ್ಲಿ ನಾನು ಸಜೆಸ್ಟ್ ಮಾಡ್ತೇನೆ ಎಕ್ಸಾಕ್ಟ್ಲಿ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದಂತ. ಓಕೆ, ಬಿಕಾಸ್ ಕೆಲವೊಮ್ಮೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆದ್ರೂ ಆ ರೀತಿ ಆಗುತ್ತೆ. ಎಸ್ಪೆಷಲಿ ಅಡಿಕೆದು ಎಲೆ, ಏನ್ ಹೇಳೋದು, ನಿಮ್ ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ, ಅದು ಅಂಟಾದಾಗೆ ಆಗುತ್ತಲ್ಲ. ಓಕೆ, ಸೊ ಆ ರೀತಿ ಎಲ್ಲ ಆಗುತ್ತೆ. ಓಕೆ, ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೆ ನೀವು ಫೋಟೋ ಕಳಿಸಿದ್ರೆ ಎಕ್ಸಾಕ್ಟ್ಲಿ ಹೇಳ್ಬೋದು ಏನಂತ. ಓಕೆ, ನಂಬರ್ ಇದೆ, ಅದಕ್ಕೆ ಅವ್ರದ್ದು ಫೋಟೋ ಕಳಿಸಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಅವ್ರು ಏನು ಅಂತ ಹೇಳ್ಕೊಡ್ತಾರೆ. ಆಗ್ಬೋದಾ ಪ್ರಾಡಕ್ಟ್ಸ್ ಬಗ್ಗೆ? ಎಸ್, ಓಕೆ ಗೈಸ್, ಬೇರೆ ಯಾವ್ದೇನು ಡೌಟ್ಸ್ ಇದ್ರೆ ಕೇಳ್ಬಿಡಿ, ರೈಟ್? ಓಕೆ, ಸ್ಟಡಿ ಯು ಆರ್ ಗೆಟಿಂಗ್ ಅ ಚಾನ್ಸ್. ಓಕೆ, ಮತ್ತೆ ಲೈಕ್ ಏನು ಲೈಕ್ ಇಫ್ ಯು ಹ್ಯಾವ್ ಸಣ್ಣ ಪುಟ್ಟ ಡೌಟ್ ಇದ್ರು ಕೇಳಿಬಿಡಿ, ಲೈಕ್ ಹೆಸಿಟೇಷನ್ ಮಾಡಬೇಡಿ, ಆಯ್ತಾ? ಬಿಕಾಸ್ ಯಾರಿಗಾದ್ರು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀರಾ, ತಮ್ಮ ಮನೆಗೆ ಹಾಕ್ತಿದ್ರ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಸರ್, ಯೂಶಲಿ ಲೈಕ್ ಈಗ ಅರ್ಕನಟ್ ಇರ್ಬೋದು, ಕೊಕೊನಟ್ ಇರ್ಬೋದು, ನಾವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ಲೈಕ್ ನಮ್ಗೆ ಎಷ್ಟು ಟೈಮ್ ಹೋಗುತ್ತೆ ಸರ್ ಲೈಕ್ ರಿಸಲ್ಟ್ಸ್ ನೋಡ್ಲಿಕ್ಕೆ? ನೆಕ್ಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಸೀಸನ್ ತನಕ ಕಾಯ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೋಕೋನಟ್ ಟ್ರೀ ಅಟ್ಲೀಸ್ಟ್ 6 ಮಂತ್ ಕಾಯ್ಬೇಕಾಗುತ್ತೆ. ಅರಕ್ನಟ್ ಟ್ರೀ ಆಗಿದ್ರು ಅಷ್ಟೇ. ಅದೇ ನಿಮ್ಗೆ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಗ್ರೈನ್ ಕ್ರಾಪ್ಸ್ ಆಗಿರ್ಬೋದು, ವಿದಿನ್ 2-3 ಮಂತ್ಸ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. 2 ಮಂತ್ಸ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಅರಕ್ನಟ್ ಟ್ರೀ ಅಲ್ಲಿ ಹೆಬ್ರಿಯಲ್ಲಿ ಚೇತನ್ಜಿ ಇದ್ದಾರಲ್ಲ, ಅವರು ಯೂಸ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಕಲರ್ಸ್, ಗಿಡದ್ದು ಕಲರ್ ಅಲ್ಲಿ ನಿಮ್ಗೆ ಒಂದು 10-15 ಡೇಸ್ ಅಲ್ಲಿ ಗೊತ್ತಾಗುತ್ತೆ ಚೇಂಜಸ್. ಬಟ್ ನಿಮ್ಗೆ ಫ್ರೂಟಿನ ಬೇಸಿಸ್ ಅಲ್ಲಿ ಚೇಂಜಸ್ ಗೊತ್ತಾಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಬೇಕಾಗುತ್ತೆ. ಎಸ್, ಹರಿಪ್ರಸಾದ್ ಜಿ ಇಸ್ ಆಸ್ಕಿಂಗ್ ಟು ಅನ್ಮ್ಯೂಟ್ ಹಿಮ್. ಹರಿಪ್ರಸಾದ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ಮೇಲೆ ಬರ್ತೀರಾ, ಇಲ್ಲ ಕೆಳಗೆ. ಎಸ್, ಯಾ ಹರಿಪ್ರಸಾದ್. ಹಲೋ ಸರ್, ಹೇಳಿ. ನಮಸ್ತೆ, ಹೇಳಿ. ನೀವು ಇದು ಅಗ್ರಿ ಮೋಸ್ ಯೂಸ್ ಮಾಡಬಹುದಲ್ಲ ಸರ್ ಅರ್ಕನಟ್ ಆರ್ ಕೋಕೋನಟ್ ಗೆ? ಹಾ, ಯೂಸ್ ಮಾಡ್ಬೋದು. ಅದೇ ನೀವು ಅದು ಬಿಫೋರ್ ಫ್ಲವರಿಂಗ್ ಮತ್ತೆ ಆಫ್ಟರ್ ಫ್ಲವರಿಂಗ್ ಹೇಳಿದ್ರಲ್ವಾ, ಅದರಲ್ಲಿ ಫ್ರೂಟ್ ಇಂಪ್ರೂವ್ ಆಗಬೇಕಾದ್ರೆ ಯೂಸ್ ಮಾಡಬಹುದು ಅಂತ. ಓಕೆ, ಸಿ, ನೀವು ಎಗ್ರಿ ಮಾಸ್ ಆಗಿರ್ಬೋದು ಅಥವಾ ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಗ್ರಾನ್ಯುಲ್ಸ್ ಬದಲು ಎಗ್ರಿ ಹ್ಯೂಮಿಕ್ ಲಿಕ್ವಿಡ್ ಕೂಡ ಯೂಸ್ ಮಾಡ್ಬೋದು. ಓಕೆ, ಬಟ್ ಅದು ಯೂಸ್ ಮಾಡ್ಬೇಕಾದ್ರೆ ನೀವು ಡ್ರೆಚಿಂಗ್ ಮೆಥಡ್ ಗೆ ಹೋಗ್ಬೇಕಾಗತ್ತೆ. ಓಕೆ, ಯಾವಾಗ ಕೊಕೊನಟ್ ಆಗಿರ್ಬೋದು ಅರಕ್ನಟ್ ಟ್ರೀಗೆ ಬರುವಾಗ ಡ್ರೆಚಿಂಗ್ ಮೆಥಡ್ ಅಂದ್ರೆ ಸ್ಪ್ರೇ ಮಾಡಿ, ಅದು ಇನ್ಸ್ಟ್ರೂಮೆಂಟ್ ಎಲ್ಲ ಅವೈಲೇಬಲ್ ಇದ್ರೆ ಓಕೆ ನೀವು ಅದಕ್ಕೆ ಹೋಗ್ಬೋದು. ಓಕೆ ಸರ್. ಓಕೆ, ಅಂಡ್ ಎಗ್ರಿ ಮಾಸ್ ಯೂಸ್ ಮಾಡೋದು ರೈಟ್ ಟೈಮ್ ಏನು ಸೇಮ್ ಥಿಂಗ್. ನೀವು ಅದು ಹೂ ಬಿಡೋ ಟೈಮ್ ಇರುತ್ತಲ್ಲ, ಆ ಟೈಮ್ ಅಲ್ಲಿ
ಯೂಸ್ ಮಾಡಿ ಅಗ್ರಿ Okay, ಮಾಸ್. ಓಕೆ ಸರ್. ಮತ್ತೆ ಸರ್ ನೀವು ಬಿಫೋರ್ ಅಗ್ರಿ 82 ಹೇಳಿದ್ರಲ್ವಾ, ಹ್ಮ್. ವಿ ಕ್ಯಾನ್ ಯೂಸ್ ವಿತ್ ಅದರ್ ಪ್ರಾಡಕ್ಟ್ ಅಂತ. ಅದರ್ ಪ್ರಾಡಕ್ಟ್ ಅಂದ್ರೆ ಏನ್ ಸರ್ ಅದು ಮೇನ್? ನೀವು ಯೂರಿಯಾ ಜೊತೆ ಯೂಸ್ ಮಾಡ್ಬೋದು. ನೀವು ಯೂರಿಯಾ Okay. ಜೊತೆ ಅಗ್ರಿ 82 ಯೂಸ್ ಮಾಡಿದ್ರೆ ಯಾವುದೇ ಬೇರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಯೂರಿಯಾ, Okay. ಸುಫಲ, DAP ಯಾವುದೇ ಯೂಸ್ ಮಾಡಿದ್ರು ಕೂಡ ಓಕೆ ನೀವು ಆಲ್ಮೋಸ್ಟ್ 20-30% ಆ ಇಂಗ್ರೀಡಿಯೆಂಟ್ ಅನ್ನು ಕಮ್ಮಿ ಮಾಡ್ಬೋದು. ಓಕೆ. ಮತ್ತೆ ಸರ್ ಈಗ ನಮ್ದು ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅದು ಅದನ್ನ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಈಗ ಏನು ಪ್ರಾಬ್ಲಮ್ ಯೂರಿಯಾ ಆಗಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ. ಅಲ್ಲ ಸರ್, ಈಗ ಯೂರಿಯಾ ಆಲ್ರೆಡಿ ನಾವು ಯೂಸ್ ಮಾಡ್ತಿದ್ದೇವೆ, ಯೂರಿಯಾ ಸುಫಲ ಸಮಥಿಂಗ್ ಲೈಕ್ ದಟ್. ಬಟ್ ಈಗ ಅಗ್ರಿ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅದನ್ನ ಯೂಸ್ ಮಾಡ್ಬೇಕು ಅಂತ ಏನು ಇದಿಲ್ವಾ? ನೋಡಿ, ಅದು ಎರಡನ್ನು ಒಟ್ಟಿಗೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರ್ Okay, ಅವ್ರು ಹೇಳ್ತಿರೋದು ಅಂದ್ರೆ ಅದ್ರ ರಿಪ್ಲೇಸ್ಮೆಂಟ್ ಅಲ್ಲಿ ಇದು ಯೂಸ್ ಮಾಡ್ಬೋದು ಅಂತ ಕೇಳ್ತಿರೋದು ಅವ್ರು. ಹಾ, ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಅದೇ ಇದನ್ನ ಮಾತ್ರ, ಈ ಪ್ರಾಡಕ್ಟ್ ಮಾತ್ರ ಹಾಕ್ಬೋದು, ಅದನ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆ ತರ? ಇಲ್ಲ 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 ಇಲ್ಲ, ನಮ್ದು ಇದೇ ಯೂಸ್ ಮಾಡ್ಬೋದು, ಅದು ಬೇಕು ಅಂತ ಹಾ, ಏನಿಲ್ಲ. ಇದೇ ಯೂಸ್ ಮಾಡ್ಬೋದು, ಅದೇ Okay. ಬೇಕಂತೇನಿಲ್ಲ. ಓಕೆ ಓಕೆ, ಅದು ನನ್ಗೆ ಡೌಟ್ ಇತ್ತು ಅದರಲ್ಲಿ. ಓಕೆ ಓಕೆ. ಓಕೆ ಓಕೆ, ಇನ್ ಕೇಸ್ ನಿಮ್ಗೆ ಡೈರೆಕ್ಟ್ ಆಗಿ ಕೆಲವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಚೇಂಜ್ ಅದೇ ಮಾಡಿ. ಸರ್ ಅದು ಗೊತ್ತಿರೋದಲ್ಲ ಅಲ್ವಾ, ಈಗ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ, ಅದೇ ಅದ್ರ ಒಟ್ಟಿಗೆ ಯೂಸ್ ಮಾಡ್ಬೋದಾ? ಆ ಕೇಸಲ್ಲಿ ಏನ್ ಮಾಡಿ ಅಂದ್ರೆ, ಓಕೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ವಿ, ಇವಾಗ ಅವ್ರು ಆಲ್ರೆಡಿ ಯೂರಿಯಾ ಯೂಸ್ ಮಾಡ್ತಿದ್ದಾರೆ, ಯೂರಿಯಾನು Okay. ಬಿಡ್ಲಿಕ್ಕೆ ರೆಡಿ ಇಲ್ಲ ಅವರು. ಅದೇ ಸರ್. ಓಕೆ, ಆ ಕೇಸಲ್ಲಿ ಏನ್ ಮಾಡಿದ್ವಿ, ನಾವು ಯೂರಿಯಾದು ಕಂಟೆಂಟ್ ಅನ್ನು ಕಮ್ಮಿ ಮಾಡಿದ್ವಿ, ಅದ್ರ ಜೊತೆನೆ ಅಗ್ರಿ ಗ್ರಾನ್ಯುಲ್ಸ್ ಕೊಟ್ವಿ. ಓಕೆ ಅದ್ರ ರಿಪ್ಲೇಸ್ಮೆಂಟ್ ಗೆ ಎಷ್ಟು ಅಗ್ರಿ ಗ್ರಾನ್ಯುಲ್ಸ್ ಕೊಟ್ವಿ, ಸರ್. ಒಳ್ಳೆ ರಿಸಲ್ಟ್ ಬಂದಿದೆ. ಓಕೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಸ್, ವೆಲ್ಕಮ್. ಸರ್ ಲೈಕ್ ಗಣಪತಿ ಜಿ ಕೇಳ್ತಿದ್ದಾರೆ, ಲೈಕ್ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಆರ್ಕನೆಟ್ ಟ್ರೀ ಅಲ್ಲಿ ಅಂತ. ಯೆಲ್ಲೋಯಿಶ್ ಆಗುತ್ತೆ, ಕೆಲವೊಮ್ಮೆ ಬ್ರೌನಿಶ್ ಆಗುತ್ತೆ. ಅಂದ್ರೆ ಇಟ್ಸ್ ಅ ಗುಡ್ ಸೈನ್ ಅಂದ್ರೆ ಹೇಗೆ ಹೇಳ್ಬೋದು, ಅದು ಒಳ್ಳೆ ಸೈನ್ ಸರ್? ಒಳ್ಳೆ ಸೈನ್ ಅಲ್ಲ ಅದು. ಹಾಗಲ್ಲ ಸರ್, ಲೈಕ್ ಇವ್ರಿಗೆ ಕೇಳ್ತಿರೋದು ಲೈಕ್ ಅಂದ್ರೆ ನಾವು ಅಗ್ರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ನೀವು 10-15 ಡೇಸ್ ಅಲ್ಲಿ ಕಲರ್ ಡಿಫರೆನ್ಸ್ ಗೊತ್ತಾಗುತ್ತೆ ಹೇಳಿದ್ರಲ್ವಾ ಪ್ಲಾಂಟ್ಸ್ ಗೆ? ಹಾ, ಗ್ರೀನರಿ ಆಗುತ್ತೆ, ಎಸ್ ಗ್ರೀನ್ ಆಗುತ್ತೆ. ಎಸ್, ಗ್ರೀನರಿ ಆಗೋದಲ್ಲ? ಎಸ್, ಓಕೆ ಎಕ್ಸಾಕ್ಟ್ಲಿ. ಓಕೆ. ಅಂಡ್ ಸರ್ ತೊಗರಿ ಪ್ಲಾಂಟ್ ಗೆ ಫ್ಲವರಿಂಗ್ ಆಗೋಕೆ ಯಾವ ಪ್ರಾಡಕ್ಟ್ಸ್ ಹಾಕಬೇಕು? ತೊಗರಿ ಪ್ಲಾಂಟ್ ಗೆ ಫ್ಲವರಿಂಗ್ ಒಂದು ನೆನಪಿಡಿ, ನೀವು ಯಾವುದೇ ಕ್ರಾಪ್ ಆಗಿರ್ಬೋದು, ಅದು ತೊಗರಿ ಅಂತಲ್ಲ, ಪ್ಯಾಡಿ ಅಥವಾ ಯಾವುದೇ ಆಗಿರ್ಬೋದು, ಪ್ರಾಡಕ್ಟ್ಸ್ ಸೇಮ್ ಇರೋದು. ಬೇಸಿಕ್ ಥಿಂಗ್ಸ್ ಹೇಳ್ತಾನೆ. ಫಸ್ಟ್ ಥಿಂಗ್ ಇಸ್ ಸಾಯಿಲ್ ಟ್ರೀಟ್ಮೆಂಟ್ ಅಂತ ಆಗಿರ್ಬೋದು, ಅಥವಾ ಸೀಡ್ ಟ್ರೀಟ್ಮೆಂಟ್ ಆಗಿರ್ಬೋದು. ಅವಾಗ ಮತ್ತೆ ಗ್ರೋಯಿಂಗ್ ಸ್ಟೇಜ್. ಫಸ್ಟ್ ಆಫ್ ಆಲ್ ನಾನು ಡಿಫ್ರೆಂಟ್ ಸ್ಟೇಜಸ್ ಹೇಳ್ತೇನೆ. ಫಸ್ಟ್ ಸಾಯಿಲ್ ಟ್ರೀಟ್ಮೆಂಟ್, ಗ್ರೋಯಿಂಗ್ ಸ್ಟೇಜ್, ಸಾಯಿಲ್ ಟ್ರೀಟ್ಮೆಂಟ್, ಗ್ರೋಯಿಂಗ್ ಸ್ಟೇಜ್, ಫ್ಲವರಿಂಗ್ ಸ್ಟೇಜ್, ಫ್ರೂಟಿಂಗ್ ಸ್ಟೇಜ್. ಇದು 4 ಸ್ಟೇಜಸ್ ಇದೆ. ಓಕೆ, ಸ್ಟಾರ್ಟಿಂಗ್ 2 ಸ್ಟೇಜಸ್ ಇದೆಯಲ್ಲ, ಸಾಯಿಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಅಗ್ರಿ ಹ್ಯೂಮಿಕ್ ಲಿಕ್ವಿಡ್ ಅಗ್ರಿ 82 ಕೊಡಿ, ಬೇರೆ ಯಾವ್ದು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಪ್ರಾಡಕ್ಟ್ಸ್ ಕ್ರಾಪ್ ಯಾವುದೇ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಇರುವಾಗ, ಅಂದ್ರೆ ಫ್ಲವರಿಂಗ್ ಗಿಂತ 15-20 ಡೇಸ್ ಮುಂಚೆ ಅಗ್ರಿ ಮಾಸ್ ಮತ್ತೆ ಅಗ್ರಿ 82 ಕೊಡಿ. ಓಕೆ, ಅಂಡ್ ಫ್ಲವರಿಂಗ್ ಬಂದಿದೆ ಇವಾಗ, ಫ್ರೂಟ್ ಅಥವಾ ಇನ್ನೇನು ವೆಜಿಟೇಬಲ್ಸ್ ಆಗಿರ್ಬೋದು, ಅದು ಬರ್ಲಿಕ್ಕೆ ರೆಡಿ ಆಗ್ತಿದೆ. ದಟ್ ಈಸ್ ಅ ಟೈಮ್ ವೆನ್ ಯು ಕ್ಯಾನ್ ಗೋ ಫಾರ್ ಅಗ್ರಿ ನ್ಯಾನೋಟೆಕ್. ಇದು ಜನರಲ್ ಥಿಂಗ್. ಸೆಕೆಂಡ್, ಬೇರೆ ಯಾವಾಗ ನಾವು ಸ್ಪೆಷಲಿ ಅಗ್ರಿ ಮಾಸ್, ಅಗ್ರಿ ನ್ಯಾನೋಟೆಕ್ ಯೂಸ್ ಮಾಡ್ಬೋದಂದ್ರೆ, ಆ ಗಿಡ ನೋಡಿ, ಗಿಡದಲ್ಲಿ ಕೆಲವೊಮ್ಮೆ ನ್ಯೂಟ್ರಿಷನ್ ಕಮ್ಮಿ ಇರುತ್ತೆ. ಓಕೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಇದು ಕಮ್ಮಿ ಆಗಿರುವಾಗ ಅದು ಆ ಬೇಸಿಸ್ ಅಲ್ಲಿ ನಾವು ನ್ಯಾನೋಟೆಕ್ ಕೊಡ್ಬೋದು. ನ್ಯಾನೋಟೆಕ್ ಇದರ್ಥ ನೀವು ಫ್ರೂಟಿಂಗ್ ಸ್ಟೇಜ್ ಅಲ್ಲಿ ಕೊಡ್ಬೇಕಂತ ಏನಿಲ್ಲ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಇವಾಗ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಗಿಡಕ್ಕೆ ಕರೆಕ್ಟ್ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗ್ತಾ ಇಲ್ಲ. ಓಕೆ, ಅದ್ರದ್ದು ಗ್ರೋತ್ ಅಲ್ಲಿ ಗೊತ್ತಾಗುತ್ತೆ, ರೈಟ್? ಆ ಕೇಸಸ್ ಅಲ್ಲಿ ನ್ಯಾನೋಟೆಕ್ ಕೂಡ ಕೊಡ್ಬೋದು. ಸರ್ ಲೈಕ್ ಮಲ್ಲಿಗೆ ಗಿಡ ಕೂಡ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬಹುದಲ್ಲ ಸರ್? ಮಲ್ಲಿಗೆ ಗಿಡಕ್ಕೆ 100% ಯೂಸ್ ಮಾಡ್ಬೋದು. ಅಗ್ರಿ ಹ್ಯೂಮಿಕ್ ಲಿಕ್ವಿಡ್ ಮತ್ತೆ ಅಗ್ರಿ 82 ಸ್ಪ್ರೇ ಮಾಡಿ. ಓಕೆ, ಸ್ಪ್ರೇ ಮಾಡ್ಬೇಕಲ್ವಾ? ಎಸ್. ಓಕೆ, ಲೈಕ್ ಗ್ರಾನ್ಯುಲ್ಸ್ ಯೂಸ್ ಮಾಡಕ್ ಆಗಲ್ಲ ಸರ್? ಗ್ರಾನ್ಯುಲ್ಸ್ ಯೂಸ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಗ್ರಾನ್ಯುಲ್ಸ್ ಮತ್ತೆ ಅಗ್ರಿ ಹ್ಯೂಮಿಕ್ ಲಿಕ್ವಿಡ್ ಬೋತ್ ಆರ್ ಸೇಮ್. ಗ್ರಾನ್ಯುಲ್ಸ್ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು, ಅದರದ್ದು ಕಟ್ಟೆ ಬಿಡಿಸ್ಬೇಕು, ಕರೆಕ್ಟ್ ಆಗಿ ಆ ಟೈಮಲ್ಲಿ ಹಾಕ್ಬೇಕು. ನೀವು ಕಟ್ಟೆ ಪ್ರತಿ ತಿಂಗಳು ಬಿಡಿಸುದಿಲ್ಲ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನೀವು ಸ್ಪ್ರೇ ಮಾಡಿದ್ರೆ ಎಲ್ಲ ಕಡೆ ರೀಚ್ ಆಗುತ್ತೆ ಅಂತ ಅಷ್ಟೇ.
ಗೈಸ್ ಯಾರಿಗಾದ್ರೂ ಬೇರೆ ಡೌಟ್ಸ್ ಇದ್ರೆ ಕೇಳ್ಬೋದು. ಸಣ್ಣ ಪುಟ್ಟ ದೊಡ್ಡ ಡೌಟ್ ಯಾವ್ದಿದ್ರೆ ಕೇಳಿ. ಆಲ್ಮೋಸ್ಟ್ ಎಂಡಿಗೆ ರೀಚ್ ಆಗಿದೆ ರೈಟ್. ಅಂಡ್ ಆಮೇಲೆ ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ ತಲೆಯಲ್ಲಿ ಕೇಳಿಲ್ಲ ಅಂತ. ವೇರ್ ಟು ಸ್ಪ್ರೇ ಸಾಗರ್ ಎಸ್ ಆಚಾರ್ಯ. ಎಲೆಗೆ ಸ್ಪ್ರೇ ಮಾಡ್ಲಿಕ್ಕೆ, ಎಂಟೈರ್ ಗಿಡಕ್ಕೆ ಸ್ಪ್ರೇ ಮಾಡಿ ಏನಾಗೋದಿಲ್ಲ. ಸರ್ ಲೈಕ್ ಹೇಗೆ ಅದು ಸೇಮ್ ಸರ್ 15-20 days ಗ್ಯಾಪ್ ಅಲ್ಲಿ 2 times ಹ್ಯೂಮಿಕ್ ಅಂಡ್ ಎಸ್, 1 ಲೀಟರ್ ನೀರಿಗೆ 2 ml ಅಗ್ರಿ ಹ್ಯೂಮಿಕ್ ಲಿಕ್ವಿಡ್, 1 ml ಅಗ್ರಿ 82. ಡೋಸೇಜ್ ಇಸ್ ದ ಸೇಮ್. ಫ್ಲವರಿಂಗ್ ಗೆ ಅಗ್ರಿ ಮಾಸ್ ಪ್ಲಸ್ ಅಗ್ರಿ 82 ಸರ್? ಎಸ್ ನಿಖಿಲ್ ಜಿ, ಫ್ಲವರಿಂಗ್ ಗೆ ಅಗ್ರಿ ಮಾಸ್ ಮತ್ತೆ ಅಗ್ರಿ 82 ಅಲ್ಲ ಸರ್? ಎಸ್ ಎಸ್ ಎಸ್. Yep. Guys, any other questions? Yeah. See, questions ಏನಾದ್ರು ಇದ್ರೆ ಲೈಕ್ ಅಭಿಲಾಷ್ ಸರ್ ನೀವು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಮಾಡಬಹುದು. ಇಲ್ಲಾಂದ್ರೆ ಲೈಕ್ ಇಫ್ ಪೀಪಲ್ ಆರ್ ಫ್ರಮ್ ಮಣಿಕಂಠ ಜಿ ಸೇಮ್ ಲೈಕ್ ಹಿ ಹ್ಯಾಸ್ ಗುಡ್ ನಾಲೆಜ್, ಮಣಿಕಂಠ ಸರ್ ಬೇರೆ ಒಳ್ಳೆ ನಾಲೆಜ್ ಅಲ್ಲಿ ಇದ್ದಾರೆ ರೈಟ್. ಅಂಡ್ ಗೈಸ್ ಲೈಕ್ ಸರ್ ಲೈಕ್ ಒಂದ್ 2 ಮಾತು ಲೈಕ್ ರಿಗಾರ್ಡಿಂಗ್ ಬಿಸ್ನೆಸ್ ಹೇಳೋದಾದ್ರೆ ಫ್ರಮ್ ಅಗ್ರಿಕಲ್ಚರ್ ಲೈಕ್ ಹೌ ಇಟ್ ಇಸ್ ಗೋಯಿಂಗ್ ಆನ್. ಫಸ್ಟ್ ಆಫ್ ಆಲ್ ಸಿ ಅಗ್ರಿಕಲ್ಚರ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಪೇಷನ್ಸ್ ಇರಬೇಕು ಫಸ್ಟ್ ಥಿಂಗ್. ಓಕೆ, ಸಡನ್ ಆಗಿ ಆಗೋದಿಲ್ಲ. ಸೊ ಜಸ್ಟ್ ಬಿಕಾಸ್ ಬೇರೆಯವ್ರದ್ದು ರಿಸಲ್ಟ್ ನೋಡಿ ನೀವು ನಾಳೆ ನಾನು ಹೋಗ್ತೇನೆ ಪ್ರಾಡಕ್ಟ್ಸ್ ಬಗ್ಗೆ ನಾನು 3 ಅವ್ರಿಗೆ ಹೇಳ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಓಕೆ, ಪೇಷನ್ಸ್ ಬೇಕಾಗುತ್ತೆ. ಯಾಕೆ ಹೇಳ್ಬೇಕಾದ್ರೆ ಎಲ್ರೂ ಕೂಡ ಸಡನ್ ಆಗಿ ಪ್ರಾಡಕ್ಟ್ಸ್ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಕೆಲವ್ರು ಏನ್ ಮಾಡ್ತಾರೆ, ಟ್ರಯಲ್ ಕೊಡಿ ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ಪೋರ್ಷನ್ ಇದ್ದು ಪ್ರಾಡಕ್ಟ್ಸ್ ಏರಿಯಾಗೆ ಯೂಸ್ ಮಾಡಿ, ಅದಕ್ಕೆ ಸಹ ರೆಡಿ ಇರ್ಬೇಕು ನೀವು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಹೇಳ್ಬೇಕಾದ್ರೆ ಬಿಸ್ನೆಸ್ PVs ಬಗ್ಗೆ ಹೇಳ್ಬೇಕಾದ್ರೆ ಅಗ್ರಿಕಲ್ಚರ್ಗೆ ಸಿಗುವಷ್ಟು PV ಬೇರೆ ಯಾವ್ದು ಪ್ರಾಡಕ್ಟ್ಗೂ ಸಿಗೋದಿಲ್ಲ. ನೀವು ಬೇರೆ ಯಾವ ಕ್ಯಾಟಗರಿ ಪ್ರಾಡಕ್ಟ್ಸ್ ಅಲ್ಲೂ ಸಿಗೋದಿಲ್ಲ. ದಟ್ ಈಸ್ ಒನ್ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಂದೇ ಟೀಮ್ ಅವರು ಇದ್ದಾರೆ, ಸನಿ ಜಿ ಅಂತ ಇಬ್ರು ಇದ್ದಾರೆ. ಓಕೆ, ಐ ಥಿಂಕ್ ಇವಾಗ ಇಲ್ವಾ ಅಂತ ಇದ್ದಾರ, ಇಲ್ಲ, ಸನಿ ಜಿ ಅಂತ ಇದ್ದಾರೆ. ಸೊ ಈ ಸರ್ತಿ ಅವರು ನಮ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು, ಖಾಲಿ ನಮ್ದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು. ಅಗ್ರಿ ಹ್ಯೂಮಿಕ್ ಲಿಕ್ವಿಡ್, ಅಗ್ರಿ 82 ಅಗ್ರಿ ಗ್ರಾನ್ಯುಲ್ಸ್. ಜಸ್ಟ್ ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ, ನನ್ನ ಮನೆ ಹತ್ರನೇ ಅವರು ಖಾಲಿ 3 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದು ಭತ್ತಗೆ. ಅಂಡ್ ಅವ್ರದ್ದು 2 ಗದ್ದೆ ಇತ್ತು. ಅಂಡ್ ಅವ್ರದ್ದು ಬದಿದು ಗದ್ದೆಯಲ್ಲಿ ಏನೂ ಆಗ್ಲಿಲ್ಲ. ಆಕ್ಚುಲಿ ಪ್ರತಿ ವರ್ಷನೂ ಅದು ತುಂಬಾ ನೀರ್ ನಿಲ್ಲುವಂತ ಹೊಲ, ಅದು ಹೆಚ್ಚು ನೀರ್ ನಿಂತರೂ ಗಿಡಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ಅಷ್ಟೇನು ರಿಸಲ್ಟ್ ಬರ್ತಾ ಇರ್ಲಿಲ್ಲ. ಅಂಡ್ ಈ ಸರ್ತಿ ರಿಸಲ್ಟ್ ನೋಡಿ ಉಂಟಲ್ಲ, ಬದಿ ಅವ್ರು ಸಹ ಕೇಳಿದ್ದಾರೆ. ಅಂಡ್ ಅಲ್ಲಿ ಸುತ್ತಮುತ್ತ ಜನ ಕೇಳಿದ್ದಾರೆ, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ನೀವು ಯಾಕೆ ನಮ್ಗೆ ಹೇಳಿಲ್ಲ ಅಂತ, ನೀವು ಪ್ರಾಡಕ್ಟ್ಸ್ ಚೇಂಜ್ ಮಾಡಿದ್ ಯಾಕೆ ಹೇಳಿಲ್ಲ, ನಿಮ್ಗೆ ಹೇಳ್ಬೋದಿತ್ತಲ್ಲ ಅಂತ ರೈಟ್. ಅವ್ರದ್ದು ಪೇರೆಂಟ್ಸ್ ಹತ್ರ ಬಂದು ಮಾತಾಡ್ತಿದ್ದಾರೆ. ಸೊ ದಟ್ ಈಸ್ ಅ ಥಿಂಗ್. ಅಗ್ರಿಕಲ್ಚರ್ ಅಲ್ಲಿ ಒಮ್ಮೆ ರಿಸಲ್ಟ್ ಬಂದ್ರೆ ಉಂಟಲ್ಲ, ನೀವು ಹೇಳ್ಬೇಕಂತೆಲ್ಲ. ಓಕೆ, ನಿಮ್ಮ ಹತ್ರ ಬಂದು ಕೇಳ್ತಾರೆ, ಇದು ಹೇಗೆ ನಿಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದಿರಿ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಅಗ್ರಿಕಲ್ಚರ್. ಅಂಡ್ ಆಸ್ ಐ ಟೋಲ್ಡ್, PVs ಆರ್ ರಿಯಲಿ ಹೈ. ಅಗ್ರಿ ಮಾಸ್ ಆಗಿರ್ಬೋದು, ಜಸ್ಟ್ ಆಲ್ಮೋಸ್ಟ್ 50 PV ಸಿಗುತ್ತೆ ಒಂದು ಪ್ರಾಡಕ್ಟ್ಗೆ. ಯು ನೇಮ್ ಎನಿ ಸಪ್ಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಅಷ್ಟು PV ಯಾವ್ದು ಪ್ರಾಡಕ್ಟ್ಸ್ ಕೂಡ ಇಲ್ಲ. ಸೊ ದಟ್ ಈಸ್ ಅ ಥಿಂಗ್. ರೀಸೆಂಟ್ಲಿ ಚಂದ್ರಮೌಳಿ ಸರ್ ಬೇರೆ ಹೇಳ್ತಿದ್ರು ಲೈಕ್ ಯೂಶುವಲಿ ಅವರು ಅಂದ್ರೆ ಕ್ಯಾಬೇಜ್ ಗಳನ್ನು 18-19 rupeesಗೆ 18 ಇಂದ 19 rupeesಗೆ ಮಾರ್ತಿದ್ರು per kg. ಬಟ್ ದಿಸ್ ಟೈಮ್ ಅವರು 23 to 24 rupeesಗೆ ಮಾರಿದ್ದಾರೆ ಅಂತೆ, ಬಿಕಾಸ್ ಆಫ್ ಅಗ್ರಿ ಪ್ರಾಡಕ್ಟ್ಸ್. ಪ್ಲಸ್ ಕ್ಯಾಬೇಜ್ ಅಷ್ಟು ಶೈನಿಂಗ್ ಬಂದಿದೆ ಅಂತ ಹೇಳ್ತಿದ್ರು ಅವರು. ಓಕೆ, ದಟ್ಸ್ ಗ್ರೇಟ್. ಅಂಡ್ ಅವರು ಒಂದೇ ತಿಂಗಳಲ್ಲಿ ಆಲ್ಮೋಸ್ಟ್ 42,000 ತನಕ ಇನ್ಕಮ್ ಅನ್ನು ಮಾಡಿದ್ದಾರೆ ಸರ್. ಜಸ್ಟ್ ಬಿಕಾಸ್ ಆಫ್ ಅಗ್ರಿ. Sudhirji, if possible, unmute Manikanta ji. Let him speak. 1 second, sir. Yes. Sir, ಒಂದು ಕ್ವಶನ್ ಇದೆ, ಅದಕ್ಕಿಂತ ಮೊದಲು ಲೈಕ್ ಅನ್ಮ್ಯೂಟ್ ಮಾಡಿದ್ದೇನೆ ಅವ್ರನ್ನ. ಸರ್, ಉದ್ದಿನ ಬೆಳೆ ಅಂಡ್ ಪಚ್ಚೆ ಹೆಸರು ಬೆಳೆಯುವುದಾದ್ರೆ ಯಾವ ಪ್ರಾಡಕ್ಟ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದು ಎಕರೆಗೆ? ಯಾಕೆಂದ್ರೆ ಆಫ್ಟರ್ 2 months ನಾನು ಗದ್ದೆ ಲೀಸ್ಗೆ ತಗೊಂಡು ಮಾಡ್ತೀನಿ. ಸೊ ಅದಕ್ಕೆ ಉದ್ದಿನ ಬೇಳೆ ಆದ್ರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಯಾರದು ಜಸ್ಟ್ ಅನ್ಮ್ಯೂಟ್ ಮಾಡ್ತೀರಾ? ಗಣಪತಿ ಜಿ, ಲೈಕ್ ಅನ್ಮ್ಯೂಟ್ ಯೋರ್ ಸೆಲ್ಫ್. ಹಲೋ ಸರ್. ಗಣಪತಿ ಜಿ, ಸಿ ಉದ್ದಿನ ಬೇಳೆ ಆದ್ರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಹೆಚ್ಚು ನೀರ್ ಬೇಡ, ಹೌದಲ್ವಾ? ಎಸ್ ಸರ್. ಅದು ಡ್ರೈ ಕ್ರಾಪ್
ಅಂದ್ರೆ yes, sir. ಕಂಟಿನ್ಯೂಸ್ ಆಗಿ ನೀರ್ ಬೇಡ. ಸೊ ಯು ಕ್ಯಾನ್ ಗೋ ಫಾರ್ ಗ್ರಾನುಲ್ಸ್, ಸಿಂಪಲ್. ಓಕೆ, Okay, ಗ್ರಾನುಲ್ಸ್ ಅಂಡ್ ಎಗ್ರಿ 82 okay, sir. ಆಯ್ತಾ. ಅಂಡ್ Okay, sir. ಇನ್ Okay. ಕೇಸ್ ಅಂದ್ರೆ ಯಾವ ತರ ಯೂಸ್ ಮಾಡ್ಬೋದು ಅಂತ? ಬರುತ್ತೆ, ಇನ್ ಕೇಸ್ ಅದಾದ ನಂತರನು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಆ ಗಿಡದಲ್ಲಿ ಅಷ್ಟೇನು ಚೇಂಜಸ್ ಕಾಣಲಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಎಗ್ರಿ ಮಾಸ್ ಅಂಡ್ ಎಗ್ರಿ 82. ಓಕೆ, ಎಗ್ರಿ Okay, ಮಾಸ್ sir. ಅಂಡ್ ಎಗ್ರಿ 82 Okay, ಯಾವಾಗ ಫ್ಲವರಿಂಗ್ ಗಿಂತ 15-20 ಡೇಸ್ ಮುಂಚೆ. 15 days. Okay, sir. ಓಕೆ, ಸೊ ಯಾವುದೇ ಡ್ರೈ ಕ್ರಾಪ್ಸ್ ಇರಲಿ, Okay, ಗೋ sir. ಫಾರ್ ಎಗ್ರಿ ಗ್ರಾನುಲ್ಸ್ ಅಂಡ್ ಎಗ್ರಿ 82. ಎಸ್ Okay, ಮಣಿಕಂಠಜಿ. sir. Okay, sir. Thank you. ಯಾ ವೆಲ್ಕಮ್ ಗಣಪತಿ ಸರ್. Manikandaji is unmuted, sir. Yes, sir. Yes, Manikandaji, share your experience regarding agriculture products. How you did? I think last month from your team, only from agriculture, almost 2 lakh rupees business you have got. Yes, sir. Okay, ಸ್ವಲ್ಪ share ಮಾಡಿ Manikandaji, how you did it from your team. Okay. Right. Sir, first of all, ಹೇಳ್ಬೇಕು ಅಂತ ಹೇಳಿದ್ರೆ, ರೈಟ್, ನಾನು ಅಗ್ರಿಕಲ್ಚರ್ ಫಸ್ಟ್ ಗೆಲ್ಲ ಸ್ಟಾರ್ಟ್ ಮಾಡಿದಾಗ, ರೈಟ್, ಫೀಲ್ಡ್ಸ್ ಗೆಲ್ಲ ಹೋಗ್ತಾ ಇದ್ವಿ. ಅರ್ಥ ಆಗ್ತಾ ಉಂಟಾ? ಆಕ್ಚುಲಿ ಹೇಳ್ಬೇಕಂದ್ರೆ ಭಯ ಆಗ್ತಾ ಇತ್ತು ಅವಾಗ, ಆಯ್ತಾ. ಸೊ ತುಂಬಾ ಭಯ ಆಗ್ತಾ ಇತ್ತು, ಬಿಕಾಸ್ ಈಗ ಅಗ್ರಿಕಲ್ಚರ್ ಹೆಂಗಂತ ಹೇಳಿದ್ರೆ ನಮ್ಮ ರೈತರೆಲ್ಲ ಕೂಡ, ರೈಟ್, ರಿಸಲ್ಟ್ ಬಂದ್ರೆ ದೇವ್ರು ಅಂತ ಹೇಳ್ತಾರೆ. ರೈಟ್, ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅವರು ಬೈಕೊಂಡಂಗೆ ಯಾರು ಬೈಕೊಳಲ್ಲ. ಅರ್ಥ ಇದೆಯಾ? ಸೊ ಅದನ್ನ ಫಸ್ಟ್ ನೆನ್ಪಲ್ಲಿ ಇಟ್ಕೋಬೇಕು, ಆಯ್ತಾ. ಸೊ ಫಸ್ಟ್ ಗೆಲ್ಲ ಭಯ ಇರ್ತಾ ಇತ್ತು, ಬಟ್ ಈಗ ಏನು ಭಯ ಇಲ್ಲ. ಅರ್ಥ ಇದೆಯಾ? ಬಿಕಾಸ್ ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿದೆ, ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಓಕೆ, ಸೊ ಅಷ್ಟು ಭಯ ಇಲ್ಲ ಈಗ. ಓಕೆ, ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಕ್ಕಂಥದ್ದು, ಅಷ್ಟು ತುಂಬಾ ಕಾನ್ಫಿಡೆಂಟ್ ಕೂಡ ಸಿಕ್ಕಿದೆ, ರೈಟ್, ಬಿಕಾಸ್ ರಿಸಲ್ಟ್ಸ್ ಆ ರೀತಿ ಇದೆ. ಓಕೆ, ಸೊ ಈಗ ಚಂದ್ರಮೌಳಿ ಸರ್ ಹೇಳ್ತಾ ಇದ್ರು, ಡೈಲಿ ಮಾತಾಡ್ತಿರ್ತಾನೆ ಅದ್ರ ಅಂದ್ರೆ, ಆಕ್ಚುಲಿ ನನಗೆ ಈಗ ಸಿಗ್ದಿದ್ದಂಗೆ ಹಾಕ್ಬಿಟ್ಟಿದ್ದಾರೆ ಅವರು. ರೈಟ್, ಫಸ್ಟ್ ಈಗ ಡೈಲಿ ಮಾತಾಡ್ತಾ ಇದ್ವಿ, ಈಗ 3 ದಿನಕ್ಕೊಂದಲ್ಲ 4 ದಿನಕ್ಕೊಂದಲ್ಲ ಸಿಕ್ಕಿದ್ರೆ ಸಾಕು, ಅವರು ಅಷ್ಟು ಬಿಸಿ ಕೂಡ ಇರ್ತಾರೆ. ರೈಟ್, ಸೊ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅವ್ರಿಗೂ ಕೂಡ. ರೈಟ್, ಸೊ ಅದಕ್ಕೋಸ್ಕರ ಅಷ್ಟೆಲ್ಲ ಸೇಲ್. ಲಾಸ್ಟ್ ಮಂತ್ ಫ್ರಮ್ ಯುವರ್ ಎಂಟೈರ್ ಟೀಮ್ ಎಷ್ಟು ಅಮೌಂಟ್ ಇದ್ದು ಎಗ್ರಿ ಪ್ರಾಡಕ್ಟ್ಸ್ ಪರ್ಚೇಸ್ ಆಗಿದೆ ಫ್ರಮ್ ಯುವರ್ ಎಂಟೈರ್ ಟೀಮ್? ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನಿಯರ್ ಟು 2.5 lakh. Almost near to 2.5 lakh, and today it is 16th, right? ಈ ಮಂತ್ ಎಷ್ಟಾಗಿದೆ? ಸೊ ಈ ಮಂತ್ ಹೇಳ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 70,000-80,000 ಕ್ರಾಸ್ ಆಗಿರ್ಬೋದು. Okay, that's great. Okay, so Manikandaji, you are doing really great in agriculture products, right? So idanne carry ಮಾಡಿ, and I think we people have to start from Sudhirji. I bought that. ನಂದು ಅಗ್ರಿ ಪ್ರಾಡಕ್ಟ್ ತಂದಿಟ್ಟಿದ್ದೇನೆ ಸರ್. ಸ್ವಲ್ಪ ಮಳೆ ಕಮ್ಮಿ ಆಗ್ಲಿ ಅಂತ ಕಾಯ್ತಿದ್ದೇನೆ. ಸೊ ಆಮೇಲೆ ಮಳೆ ಜಾಸ್ತಿ ಆಗ್ಬಿಟ್ಟಿದೆ, ಈಗಲೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. Okay, fine. I think ನಾವೇ ಉಡುಪಿ ಮಂಗಳೂರು ಅವ್ರು ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ಇನ್ನು.